Yes, good morning. Welcome to continuation of the problems in trigonometric functions. We are in class number 14. 32 problems are completed. We have in 33rd problem. Prove that cos 4x equal to 1 minus 8 sin square x. Cos square x. See, LHS what we have cos 4x is there. Is there any formula for cos 4x? No. Then how to solve? We don't have any formula for cos 4x. Then how to continue? Yes, cos 4x anna cos of 2 times 2x anta baribodu. Now this is the formula, looks like cos 2x. Treat 2x as x in few seconds. Cos 2x ಇದನ್ನೆಲ್ಲ x ಅನ್ಕೊಳ್ಳಿ ಸ್ವಲ್ಪ ಹೊತ್ತು. 2 ಆಚೆ ಇದೆ, ಅಲ್ಲಿ cos 2x ಆಯಿತು. How many formulae we have for cos 2x? 4 formulae. Out of 4, which we have to written here? Minus is there. And it's also sin and cos combination. Don't confuse with the formula sin and cos combination. ಇಲ್ಲಿ ಸೈನು ಇದೆ, ಕಾಸು ಇದೆ. cos 2x ಫಾರ್ಮುಲಾ cos square x minus sin square x ಬರೀತು ಸರ್ ಅಂದ್ರೆ ಒಪ್ಪೋದಿಲ್ಲ. ಯಾಕಂದ್ರೆ ಆ ಮೈನಸ್ ಕಾಸ್ಗೂ ಮತ್ತೆ ಸೈನ್ ಮಧ್ಯದಲ್ಲಿಲ್ಲ. ಅದಕ್ಕೆ ದಯವಿಟ್ಟು ಯಾರಿಗಾದ್ರೆ cos square x minus sin square x ಅನ್ನೋ ಥಾಟ್ ಬಂದಿದ್ರೆ ಅದನ್ನು ಡಿಲೀಟ್ ಮಾಡಿ. ಇನ್ನು ಅದಕ್ಕೆ ಬಿಟ್ಟು ಮೈನಸ್ ಸೈನ್ ಸ್ಪೆಲ್ಲಿಂಗ್ ಇರ್ತಕ್ಕಂಥ ನಮಗೆ ಮೈನಸ್ ಬರುವಂಥ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ನೋಡಿ. ಇಲ್ಲಿ ಸೈನ್ ಇದೆ, ಇಲ್ಲಿ 8 ಇರಲಿ, ಆ 8 ನಾವು ಕ್ರಿಯೇಟ್ ಮಾಡ್ತೀವಿ. ಅಲ್ಲಿಗೆ ಸೈನ್ಗೆ ಮೈನಸ್ ಬರುವಂಥ ಫಾರ್ಮುಲಾ ಯಾವ್ದಾದ್ರು ನಮ್ಮ ಹತ್ರ ಇದೆಯಾ ಅಂದರೆ ಖಂಡಿತವಾಗ್ಲಿದೆ ಸರ್. 1 ಮೈನಸ್ 2 ಸೈನ್ ಸ್ಕ್ವೇರ್ 2x. ಸರ್ ಮತ್ತೆ 2x ಬಂತು, ಹೌದು. ಇಫ್ ಇಟ್ ಇಸ್ x, ದ ಡೈರೆಕ್ಟ್ ಫಾರ್ಮುಲಾ ಇಸ್ cos 2x, ದೆನ್ ವಿ ಕ್ಯಾನ್ ರೈಟ್ 1 minus 2 sin square x. ಬಟ್ ಇನ್ಸ್ಟೆಡ್ ಆಫ್ 2x ಇಟ್ ಇಸ್ ದೇರ್, ಇನ್ಸ್ಟೆಡ್ ಆಫ್ x ಇಟ್ ಇಸ್ ದೇರ್ 2x. ಹೌದಾ? ದಟ್ ಇಸ್ ಈಕ್ವಲ್ಸ್ ಟು 1 ಮೈನಸ್ ಹಾಗೆ ಇಟ್ಕೊಳ್ಳೋಣ, ಈ 2ನು ಹಾಗೆ ಇಟ್ಕೊಳ್ಳೋಣ. ಈಗ ನಾನು ಬರೀತಿರ್ತಕ್ಕಂಥ ಸಬ್ಜೆಕ್ಟ್ ಕರೆಕ್ಟಾ? ಸೈನ್ ಸ್ಕ್ವೇರ್ ಎಕ್ಸ್ನ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಬರೀಬೋದಾ? ಖಂಡಿತವಾಗ್ಲಿದು ಸ್ಟಾರ್ಟಿಂಗ್ ಸೆಕೆಂಡ್ ಕ್ಲಾಸು ಮೂರನೇ ಕ್ಲಾಸಲ್ಲಿ ಹೇಳ್ಕೊಟ್ಟೆ. ಏನಂತೆ? ಟ್ಯಾನ್ ಸ್ಕ್ವೇರ್ ಎಕ್ಸ್ ಟ್ಯಾನ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೋದು, ಟ್ಯಾನ್ ಕ್ಯೂಬ್ ಎಕ್ಸ್ ಟ್ಯಾನ್ ಎಕ್ಸ್ ಹೋಲ್ ಕ್ಯೂಬ್ ಅಂತ ಬರ್ಕೋಬೋದು, ಕಾಸ್ ಕ್ಯೂಬ್ ಎಕ್ಸ್ ಕಾಸ್ ಎಕ್ಸ್ ಹೋಲ್ ಕ್ಯೂಬ್ ಅಂತ ಬರ್ಕೋಬೋದು. ಹಂಗೆ ಅದೇ ಥರ ಸೈನ್ ಸ್ಕ್ವೇರ್ ಟೆಕ್ಸ್ನ ಸೈನ್ ಟೆಕ್ಸ್ ಹೋಲ್ ಕ್ಯೂಬ್ ಬರ್ತಿದೆ. ಈಗ 1 ಮೈನಸ್ 2 ಹಾಗೆ ಇರಲಿ. ಇದಕ್ಕೆ ಅಪ್ಲೈ ಮಾಡಿದಾಗ ಅಥವಾ ಇಲ್ಲ ಒಂದು ಕೆಲಸ ಮಾಡೋಣ. ಸೈನ್ ಟೆಕ್ಸ್ ಫಾರ್ಮುಲಾ ನಮ್ಮೆಲ್ಲರಿಗೂ ಗೊತ್ತು. ಏನದು? 2 sin x ಇಂಟು ಕಾಸ್ ಎಕ್ಸ್. ಆ ಸ್ಕ್ವೇರ್ ಹಾಗೆ ಇರುತ್ತೆ. 1ಗೆ ಅಪ್ಲೈ ಆಗಲ್ಲ, ಆ ಸ್ಕ್ವೇರ್ 2ಗೆ ಅಪ್ಲೈ ಆಗಲ್ಲ, ಈ 2ಗೆ ಅಪ್ಲೈ ಆಗುತ್ತೆ. 4 ದಟ್ ಈಸ್ ಸೈನ್ ಸ್ಕ್ವೇರ್ ಎಕ್ಸ್, ದಟ್ ಈಸ್ ಕಾಸ್ ಸ್ಕ್ವೇರ್ ಎಕ್ಸ್. ದಿಸ್ ಇಸ್ ದ 2 ಅಪ್ಲಿಕೇಬಲ್ ಫಾರ್ ಓನ್ಲಿ ದೀಸ್ 3 ಫ್ಯಾಕ್ಟರ್ಸ್, 2 ಸೈನ್ ಅಂಡ್ ಕಾಸ್. ನಾವು 1 ಮೈನಸ್ ಒಳಗಡೆ ಮಲ್ಟಿಪ್ಲಿಕೇಶನ್ ಮಾಡೋಣ, ದಟ್ ಈಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್. ಈ 2 ಈಸ್ ಟು ಬಿ ಮಲ್ಟಿಪ್ಲೈಡ್ ಓನ್ಲಿ ಒನ್ ಟೈಮ್. 4ಗೆ ಮಾಡಾಕಿದ್ವಿ, ಮತ್ತು ಸೈನ್ಗೆ ಮಾಡಿಲ್ಲ, ಕಾಸಿಗೆ ಮಾಡಿಲ್ಲ. ಬೇಸಿಕ್ಸ್ ಆಫ್ ಮ್ಯಾಥ್ಸ್ ಇಲ್ಲದೆ ಇರೋರೆಲ್ಲ ಡೌಟ್ಸ್ ಕೇಳಿರೋದು. ಆ 2 ಒನ್ಸ್ ಯಾವುದೋ ಒಂದು ನಂಬರ್ಗೆ ಮಲ್ಟಿಪ್ಲೈ ಮಾಡಿಬಿಟ್ರೆ ಮುಗಿದೋಯ್ತು. ಈ 2 4ಗೆ ಮಾಡಿರಿ ಸರ್, ಸೈನ್ಗೆ ಯಾಕೆ ಮಾಡಲಿಲ್ಲ, ಕಾಸು ಅದೆಲ್ಲ ಒಂದೇ ಟರ್ನು. ಯಾಕೆ ಎಷ್ಟು ಸಲ ಆದರೂ ಮಾಡ್ತೀವಿ? ಮಾಡಲ್ಲ, ಒಂದು ಸಲ ಮಾಡ್ತೀವಿ ಅಷ್ಟೇ, ಬಂದ್ಬಿಡ್ತಾ ಆನ್ಸರು. ಸೊ ಅಲ್ಲಿಗೆ ಯಾವ ಫಾರ್ಮುಲಾ ಹಾಕಬೇಕು ಅನ್ನೋದಿಲ್ಲ, ಐಡಿಯಾ ಬರೋದಿಲ್ಲ. ಇದು 2 ಟು ಸಹ ಬರ್ಕೊಂಡ್ರೆ ಈ 2 ಒಳಗಡೆ ಹೋಗುತ್ತೆ, ಈ 2 ಆಚೆ ಇರುತ್ತೆ. cos 2x ಥರ ಫಾರ್ಮುಲಾ ಕಾಣುತ್ತೆ. cos 2xಗೆ 4 ಫಾರ್ಮುಲಾಸ್ ಇದೆ. ನೀವು ಯಾಕೆ ಸರ್ ಇದೇ ಹಾಕಿದ್ರೆ ಅಂದರೆ ನನಗೆ ಆನ್ಸರಲ್ಲೇ ಮೈನಸ್ ಸೈನ್ ಫಾರ್ ಸೈನ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಇದೆ. ಅಲ್ಲಿಗೆ ಮೈನಸ್ ಸೈನ್ ಫಾರ್ ಸೈನ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಬರೋದು ನಮ್ಮ ಫಾರ್ಮುಲಾಸ್ ಲಿಸ್ಟಲ್ಲಿ ನಾವು ಸರಿಯಾಗಿ ನೋಡೋದಾದರೆ cos 2x ಇಸ್ ಈಕ್ವಲ್ಸ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. ಇಲ್ಲಿ 2x ಇದ್ದಕ್ಕೆ ಇಲ್ಲಿ x ಬಂತು. ಗೊತ್ತಾಗ್ತಿದೆಯಾ? ಅದಕ್ಕೆ ಇಲ್ಲಿಂದ ಇಲ್ಲಿಗೆ ಬರೋಷ್ಟಲ್ಲಿ 2 ಇಲ್ಲ ನೋಡಿ. ಈ ಫಾರ್ಮುಲಲ್ಲಿ 2 ಎಷ್ಟು ಚೆನ್ನಾಗಿ ಗೊತ್ತೋ, ಇಲ್ಲಿಂದ ಇಲ್ಲಿಗೆ ಬರೋಷ್ಟಲ್ಲಿ ಈ ಫಾರ್ಮುಲಲ್ಲಿ 2 ಇಲ್ಲ. ಬಟ್ 2 ಕಾಮನ್ ಆಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಎಸ್, ದಟ್ ಈಸ್ ಅನದರ್ ಪ್ರಾಬ್ಲಮ್. 34 ವಿ ಹ್ಯಾವ್ LHS cos 6x. ಡೂ ಯು ಹ್ಯಾವ್ ಎನಿ ಫಾರ್ಮುಲಾ ಫಾರ್ cos 6x? ನೋ, cos 3x ಅಷ್ಟಕ್ಕೆ ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಇನ್ನು ಮತ್ತೇನು ಮಾಡ್ತೀರಿ ಸರ್? ಹಾಗಾದರೆ ಇದನ್ನು cos ಆಫ್ 3 ಇಂಟು 2x cos 3x ಫಾರ್ಮುಲಾ ಕನ್ವರ್ಟ್ ಮಾಡಿದೆ. ಏನಿದ್ದೀವಿ ನಾವು cos 3x ಫಾರ್ಮುಲಾ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರಣೆ. cos 3x is equal to 4 cos cube x minus 3 cos x.
ಅದು ಫಾರ್ಮುಲಾ ನಮ್ಮ ಹತ್ರ ಇದೆ. ಆ ಫಾರ್ಮುಲಾನ ಇಲ್ಲಿ ಹಾಕಬೇಕು. ಬಟ್ ಇಲ್ಲಿ 3x ಇದ್ದಕ್ಕೆ ಇಲ್ಲಿ ಎಕ್ಸ್ ಬಂದಿರ್ತಕ್ಕಂಥದ್ದು. ಸೊ ಇಲ್ಲಿಂದ ಇಲ್ಲಿಗೆ ಹೋಗೋಷ್ಟಲ್ಲಿ 3 ಡಿಲೀಟ್ ಆಗಿಬಿಟ್ಟಿದೆ ನೋಡಿ. ಓನ್ಲಿ ಇಟ್ಸ್ ಕ್ಯಾರಿ ಓನ್ಲಿ ಎಕ್ಸ್. ಅದೇ ಥರ ಇಲ್ಲಿಗೆ ಬರೋಷ್ಟಲ್ಲೇ ಅದೇನಾಗುತ್ತೋ ನೋಡೋಣ. ಎಸ್ 4 cos ಕ್ಯೂಬ್ 2x. ಈ 3 ಬರಲ್ಲ ನೋಡಿ. ಫಾರ್ಮುಲಲ್ಲಿ ಇರ್ತಕ್ಕಂಥ 3 ಎಲ್ಲೆಲ್ಲಿಗೂ ಹೊಟ್ಟೋಗುತ್ತೆ, ಬಟ್ ಎಕ್ಸ್ ಕೋಎಫಿಷಿಯಂಟ್ ಆಗಿ ಉಳ್ಕೊಳ್ಳೋದಿಲ್ಲ. -3 ಇಂಟು cos 2x. ಅರ್ಥ ಆಗ್ತಿದೆಯಾ? ಇದನ್ನು ಮತ್ತೆ ನಾನು ಏನು ಮಾಡ್ತೇನೆ, 4 ಹಾಗೆ ಬರ್ಕೊಳ್ತೇನೆ. ಇದು cos 2x ಹೋಲ್ ಕ್ಯೂಬ್ ಅಂತ ಬರೀತೀನಿ. -3 ಇಂಟು cos 2x. ಹೌದಾ? ಅಗೈನ್ ವಿ ಹ್ಯಾವ್ ದಿ ಫಾರ್ಮುಲಾ cos 2x. cos 2xಗೆ ಎಷ್ಟು ಫಾರ್ಮುಲಾಸ್ ಅಪ್ಪ ಇದೆ ನಮ್ಮ ಹತ್ರ? 4 ಫಾರ್ಮುಲಾಸ್ ಇದೆ. 4 ಫಾರ್ಮುಲಾಸ್ ಅಂದರೆ ಯಾವುದಂದ್ರೆ ಯೂಸ್ ಮಾಡ್ತೀಯಾ? 4 ಫಾರ್ಮುಲಾಸಲ್ಲಿ ಯಾವ ಫಾರ್ಮುಲಾ ಅಂದರೆ ಆ ಫಾರ್ಮುಲಾ ಯೂಸ್ ಮಾಡೋಕ್ಕಾಗುತ್ತಾ? ಸಾಧ್ಯವೇ ಇಲ್ಲ. ನಮ್ಮ ಆನ್ಸರ್ ಏನು ಟ್ರಿಗ್ನಾಮೆಟ್ರಿಕ್ ರೇಷಿಯೋಸಲ್ಲಿದೆ? ಕಾಸಲ್ಲಿದೆ. ಸೊ ಯಾವ ಆನ್ಸರ್ ಅಂತೀರಾ? ಪ್ರೂವ್ ದಟ್ ಇಲ್ಲಿರ್ತಕ್ಕಂಥ ಆನ್ಸರ್. ಸೊ ಯು ಹ್ಯಾವ್ ಟು ಯೂಸ್ cos 2x ಫಾರ್ಮುಲಾ ಈಸ್ 2 cos square x minus 1. ಅದನ್ನು ಯೂಸ್ ಮಾಡಬೇಕು. ಹೌದಾ? ಅಲ್ಲಿಗೆ ದಟ್ಸ್ ಈಕ್ವಲ್ಸ್ ಟು 4 ಇಂಟು ಬ್ರಾಕೆಟ್ ಓಪನ್ ಮಾಡ್ತಾ ಇದ್ದೀನಿ 2 cos square x minus 1 ಹೋಲ್ ಕ್ಯೂಬ್ -3 ಇಂಟು ಇಲ್ಲಿ ಕೂಡ ಅಷ್ಟೇ 2 cos square x minus 1. ಅಲ್ಲಿಗೆ ಐ ಹ್ಯಾವ್ ರಿಟನ್ ದ ಫಾರ್ಮುಲಾ ಫಾರ್ cos 2x. ಆಗ್ಬೋದಾ? ಎಸ್. ಇಲ್ಲಿ ನೋಡಿ, ಈ ಫ್ಲವರ್ ಬ್ರಾಕೆಟ್ ಬರ್ಕೊಂಡಿರ್ತೀನಿ ಇಲ್ಲಿ. ಯಾಕೆ ಸರ್ ಈ ಫಾರ್ಮುಲಾ ಬರೆದ್ರು ಅಂದರೆ, ಇಲ್ಲಿ a³ - b³ ಫಾರ್ಮುಲಾ ಹಾಕಬೇಕು ನಾವು. ಇದೆಲ್ಲ a ಅಂತ ಟ್ರೀಟ್ ಮಾಡಿ, 1 b ಅಂತ ಟ್ರೀಟ್ ಮಾಡಿ, a³ - b³ ಏನು ಬರುತ್ತೆ? a³ - b³ -3ab ಇಂಟು a - b ಬರುತ್ತೆ. ಅದು ಫಾರ್ಮುಲಾ ಯಾವುದ್ರದ್ದು? a³ - b³. ಎಸ್. ಹಾಗೆಯೇ ನಾವಿಲ್ಲಿ 4 ಹಾಗೆ ಇಟ್ಕೊಳ್ಳೋಣ. ಈ ಫಾರ್ಮುಲಾ ಅಪ್ಲೈ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸ್ಕ್ವೇರ್ ಬ್ರಾಕೆಟ್ ಯಾವುದೇ ಕಾರಣಕ್ಕೆ ರಿಮೂವ್ ಮಾಡೋಕ್ಕೆ ಹೋಗ್ಬೇಡಿ. ಇಫ್ ಯು ಅಪ್ಲೈ ಕ್ಯೂಬ್ ಫಾರ್ ಎ, ಅಲ್ಲಿಗೆ 8 cos square x ಹೋಲ್ ಕ್ಯೂಬ್. ಮತ್ತು ಈ ಕ್ಯೂಬ್ ಇದಕ್ಕೆ ಬರೋದಿಲ್ಲ ಸರ್, ತಾವು ಕೊಟ್ಬಿಟ್ಟಿದ್ದೀನಿ. 2ಗೆ ಕ್ಯೂಬ್ ಕೊಟ್ಬಿಟ್ಟಿದ್ದೀನಿ. ಬೇಕಾದರೆ ಬರ್ಕೋ ಇನ್ನೊಂದ್ಸಲಿ ಏನು ಕೊಳ್ಳೋಗಿರೋದು. ಎಸ್, ಅರ್ಥ ಆಯ್ತಾ? -1 ಕ್ಯೂಬ್ ಈ ಫಾರ್ಮುಲಾ ಹಾಕ್ತಾ ಇದ್ದೀನಿ. -3 ಇಂಟು 2 cos square x a ಆಯಿತು, b 3ab ಆಯಿತು. ಹಾಗೇನು ಇಲ್ಲಿ ಬ್ರಾಕೆಟ್ ಓಪನ್ a - b ಅಂದಾಗ 2 cos square x -1. ಸೊ ಇಷ್ಟು ಸ್ಕ್ವೇರ್ ಬ್ರಾಕೆಟ್ಟು ಸೇರಿ a³ - b³ ಫಾರ್ಮುಲಾ. ಇದು ಫಾರ್ಮುಲಾ ಹಾಕೋ ಆ ಥರದಲ್ಲೇ ಹವಾದಲ್ಲೇ ಇನ್ನಿರ್ತಕ್ಕಂಥ ಟರ್ಮ್ ಏನಾದರೂ ಬಿಟ್ಟಾಕಿದ್ರೆ ಅಷ್ಟೇ ನಿಮ್ಮ ಕತೆ. ಇನ್ನು ಮಲ್ಟಿಪ್ಲಿಕೇಶನ್ ಮಾಡಾಕ್ತೀನಿ. ಯಾಕೆ ಸುಮ್ಮನೆ ಎಷ್ಟೊತ್ತಾದರೂ ಇಟ್ಕೊಂಡಿದ್ದು ಅಲ್ವಾ? ಇಲ್ಲೇನೋ ಸ್ಪೇಸ್ ಸಾಕಾಗಲಿಲ್ಲ ಅಂದರೆ ನಾನು ಕೆಳಗಡೆ ಬರೆಯೋಕ್ಕೆ ಪ್ರಯತ್ನ ಮಾಡ್ತೀನಿ. ಏನಿದು? 6 3 2 6 ಬರ್ತಿದ್ದೀನಿ. 6 cos square x +3 ಬರುತ್ತೆ. ಯಾವುದು +3 ಇದು? -3 ಇಂಟು -1. ಗೊತ್ತಾಯ್ತಾ? ಎಸ್. ಐ ಆಮ್ ಗೋಯಿಂಗ್ ಟು ಸಿಂಪ್ಲಿಫೈ. ಇದು 8 cos ಪವರ್ ನೋಡಿ, cos square x 3 ಸಲ ಬರ್ಕೋ ಅಂತ ಅರ್ಥ. ಹಾಗಾದ್ರೆ ಏನಾಗುತ್ತೆ? cos ಪವರ್ 6x ಆಗುತ್ತೆ. -1 ಮೈನಸ್ ನೋಡಿ, ಇದೆಲ್ಲ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ಒಳಗಡೆ ಜೊತೆ ಮಲ್ಟಿಪ್ಲಿಕೇಶನ್ ಮಾಡಾಕ್ತೇನೆ. ಇದು 3 2 ಎಷ್ಟಾಗುತ್ತೆ? 6 cos square x ಇಂಟು 1 ಬಿಟ್ಟಾಕಿ 6 cos square x ಬರುತ್ತೆ. ಅದು ಡೀಟೇಲ್ಗೆ ಬರೀಬೇಕಂದ್ರೆ ಒಂದ್ಸಲಿ ಬರೀತೀನಿ. ಸ್ಟೆಪ್ ಜಾಸ್ತಿ ಆದರೂ ಪರವಾಗಿಲ್ಲ. ಸರಿ ಆಯ್ತಾ? ಈ +3 ನಮಗೆ ಇಲ್ಲಿ ಬರ್ತಿದೆ. ಇಲ್ಲಿ ಸ್ಪೇಸ್ ಇಲ್ಲ ಅಂತ ಕೆಳಗೆ ಬಂದು ಬರ್ತಿದೆ. ಈಗ ಏನು ಮಾಡ್ತೀನಿ ನಾನು, 4 ಹಾಗೆ ಇಟ್ಕೊಂಡು 8 cos ಪವರ್ 6x -1 ಮೈನಸ್ ಇದು 12 cos square x ಆಗುತ್ತೆ ನೋಡಿ. ಎಸ್, 12 cos square x. ಹೇಗೆ ಸರ್? ನೋಡ್ರಿ ಹೇಗೆ ಅಂತ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಗೊತ್ತಾಗುತ್ತೆ. 6 12 ಈ ಮೈನಸ್ ಮರೆಯಂಗಿಲ್ಲ. ಹೌದಾ?
ಮತ್ತೆ ಮೈನಸ್ 6 cos² ಮೈನಸ್ 1 ಇರೋದ್ರಿಂದ ಇಲ್ಲಿ ಮೈನಸ್ 1 ಇದೆ, ಸರಿಯಾಗಿ ಕಾಣ್ತಿಲ್ಲ. ಸೊ ಅದೇನಾಗುತ್ತೆ, ಪ್ಲಸ್ ಆಗುತ್ತೆ, 6 cos² ಆಯಿತು. ಅಲ್ಲಿಗೆ ಈ ಟ್ರಿಮಿಂದ ಇದು ಮಲ್ಟಿಪ್ಲಿಕೇಶನ್ ಮಾಡಿದಾಯ್ತು. ಪ್ಲೀಸ್ ದಯವಿಟ್ಟು ಯಾರು ಕೂಡ ಈ ಸ್ಕ್ವೇರ್ ಬ್ರ್ಯಾಕೆಟನ್ನು ಬಿಡಂಗಿಲ್ಲ. ಅರ್ಥ ಆಯ್ತಾ? ಇಲ್ಲೊಂದು ತಪ್ಪು ಮಾಡ್ತಾ ಇದ್ದೀವಿ. ಸ್ಕ್ವೇರ್ ಬ್ರ್ಯಾಕೆಟ್ಗೆ ಆಚೆ ಕಡೆ 4 ಇರೋದ್ರಿಂದ ಏನಿಲ್ಲ, ಕರೆಕ್ಟಾಗಿ ಮಾಡ್ತಾ ಇದ್ದೀವಿ. ಎಸ್, ದಿಸ್ 4 ಈಸ್ ಅಪ್ಲಿಕೇಬಲ್ ಫಾರ್ ದಿಸ್ ಕ್ಯೂಬ್ ಟರ್ಮ್. ಅದನ್ನೇ ಮಾಡಿದ್ವಿ. ಎಷ್ಟು ಟರ್ಮ್ಸ್ಗೆ ನಾವು ಕ್ಯೂಬ್ ಅಪ್ಲೈ ಮಾಡಿದೆವೋ ಅಷ್ಟಕ್ಕೆ 4 ಅಪ್ಲೈ ಆಗುತ್ತೆ. ಕರೆಕ್ಟಾಗಿದೆ, ಏನು ತಪ್ಪು ಮಾಡಿಲ್ಲ. ಎಸ್, ಸರಿಯಾಗಿದೆ. ಮೈನಸ್ 6 cos² ಪ್ಲಸ್ 3. ಈಗ 4ಇಂದ ಮಲ್ಟಿಪ್ಲಿಕೇಶನ್ ಮಾಡೋಕ್ಕಲ್ಲ. ಇಲ್ಲಿ ನೋಡಿ, ಸಿಂಪ್ಲಿಫಿಕೇಶನ್ ಮಾಡೋ ಪ್ರಯತ್ನ ಮಾಡೋಣ. 8 cos⁻6x ಮೈನಸ್ 1 ಮೈನಸ್ 12 ಪ್ಲಸ್ 6 ಮೈನಸ್ 6 cos²x ಆಗುತ್ತೆ. ಮೈನಸ್ 6 cos² ಪ್ಲಸ್ 3. ಈ ಸ್ಕ್ವೇರ್ ಬ್ರಾಕೆಟ್ಗೆ ಮಾತ್ರನೇ 4 ಅಪ್ಲೈ ಆಗೋದು. ನೋಡಿ, ಇಲ್ಲಿಂದ ಮೇಂಟೈನ್ ಮಾಡ್ತಾ ಇದ್ದೀನಿ ಸ್ಕ್ವೇರ್ ಬ್ರಾಕೆಟ್. ದಿಸ್ 4 ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಫಸ್ಟ್ ಟರ್ಮ್. ಆ ಫಸ್ಟ್ ಟರ್ಮ್ ಅಂದರೆ ನಾಟ್ ದಿಸ್ ಟರ್ಮ್, ಈ ಫಸ್ಟ್ ಟರ್ಮ್. ಆದ್ರಿಂದ ಬಂದಿದ್ದು ಈ ಟರ್ಮ್ಸ್ ಎಲ್ಲಾನು. ಹೌದಾ? ಈಗ ಮಲ್ಟಿಪ್ಲಿಕೇಶನ್ ಮಾಡಾಗ್ತದೆ. ಇನ್ನೇನು ಆನ್ಸರ್ ಆ ಥರದಲ್ಲಿದೆ. ಎಸ್, ದಿಸ್ ಇಸ್ 32 cos⁻6x ಮೈನಸ್ 4 ಇಂಟು 1 ಮೈನಸ್ 24 cos²x. ಹೌದಾ? 24 ಅಲ್ಲ, 4 6 ಎಸ್ 24. ಆಮೇಲೆ ಮೈನಸ್ 48. ಯಾಕೋ ಬರ್ತಿಲ್ಲ, ಎಲ್ಲಿ ತಪ್ಪು ಮಾಡಿದ್ದೀವಿ ನೋಡಿ. ಇಲ್ಲ ಸಣ್ಣ ಮಿಸ್ಟೇಕ್ ಆಗಿ ಹೋಗಿದೆ ನೋಡಿ. ಏನು ಸರ್ ಅದು? ಇಲ್ಲೇ ಇದನ್ನೊಳಗಡೆ ಮಲ್ಟಿಪ್ಲೈ ಮಾಡಬೇಕಾದ್ರೆ ಆಲ್ರೆಡಿ ಇಲ್ಲೂ ಸ್ಕ್ವೇರ್ ಇದೆ, ಇಲ್ಲೂ ಸ್ಕ್ವೇರ್ ಇದೆ, ಇಲ್ಲೂ ಸ್ಕ್ವೇರ್ ಇದೆ, ಇಲ್ಲೂ ಸ್ಕ್ವೇರ್. ನಾವೇನು ಮಾಡ್ತೀವಿ? 4 ಮಾಡಬೇಕು. ಆವಾಗ ಇಲ್ಲೇ ಈ ಸ್ಟೆಪ್ ಸಬ್ಟ್ರಾಕ್ಟ್ ಮಾಡೋಕ್ಕಾಗೋದಿಲ್ಲ. ಆವಾಗ ನಾವೇನು ಮಾಡಿದ್ವು, ಈ ಮೈನಸ್ 12 ಇಲ್ಲಿ ಸ್ಕ್ವೇರ್ ಅಂತ ಬರ್ಕೊಂಡು ತಪ್ಪು ಮಾಡಿ ಎರಡು ಲೈಕ್ ಟರ್ಮ್ಸ್ ಅಂತ ಆ್ಯಡ್ ಮಾಡೋಕ್ಕಿದ್ದೆ. ಆಗ ಮಾಡೋಕ್ಕೆ ಸಾಧ್ಯವೇ ಇಲ್ಲೀಗ. 8 cos⁻6x ಮೈನಸ್ 1. ಇನ್ನೇನು ಮತ್ತೆ ಬರೆಯೋದು ಬೇಡ. ಈ 4ಇಂದ ಮಲ್ಟಿಪ್ಲೈ ಮಾಡ್ಕೊಂಡು ಹೊಟ್ಟೋಗೋಣ. ಈ 4ಇಂದ ಮಲ್ಟಿಪ್ಲೈ ಮಾಡ್ಕೊಂಡು ಹೊಟ್ಟೋಗೋಣ. ಅಂದರೆ 32 cos⁻6x ಮೈನಸ್ 4 ಮತ್ತು ಮೈನಸ್ 48 cos⁻4x. ಆವಾಗಲೇ 2 ಬರ್ಕೊಂಡಿದ್ದಿಲ್ಲ. cos² 4 ಆಗೋದು, ಅದೇ ಮಿಸ್ಟೇಕ್ ಆಗಿದ್ದು. ಹೌದಾ? ಮತ್ತು ಪ್ಲಸ್ 24 cos²x ಗೊತ್ತಾಗ್ತಿದೆಯಾ? ಮೈನಸ್ 6 cos²x ಪ್ಲಸ್ 3. ಸಿಂಪ್ಲಿಫಿಕೇಶನ್ ಮಾಡೋಣ. ಸ್ವಲ್ಪ ವರ್ಕೌಟ್ ಮಾಡಬೇಕು ಪ್ರಾಬ್ಲಮ್. ಯಾವುದೇ ಕಾರಣಕ್ಕೂ ಯಾಕೆ ಇಷ್ಟು ಲೆಂತ್ ಇದೆ, ಯಾಕೆ ಈ ಫಾರ್ಮುಲಾ ಹಾಕಬೇಕು ಅನ್ನೋದು ಕ್ವಶನ್ ಮಾರ್ಕ್ ಹಾಕಂಗಿಲ್ಲ ನೀವು. 32 cos⁻6x ಮೈನಸ್ 4 ಮೈನಸ್ 48 cos⁻4x. ಇವು ಎರಡು ಲೈಕ್ ಟರ್ಮ್ಸ್ ನೋಡಿ. ಪ್ಲಸ್ 18 cos²x ಪ್ಲಸ್ 3. ಇಲ್ಲಿ ಮೈನಸ್ 4 ಪ್ಲಸ್ 3 ಆ್ಯಡ್ ಮಾಡ್ಬೋದಾ? ಖಂಡಿತವಾಗ್ಲೂ ಮಾಡ್ಬೋದು. ಮಾಡಿದ್ರೆ ಬಂದೇ ಬಿಡ್ತು cos⁻6x. ಹೌದಾ? ಮೈನಸ್ 48 ಇಂಟು cos⁻4x ಪ್ಲಸ್ 18 ಇಂಟು cos²x ಮೈನಸ್ 1. ಅದೇ ಆನ್ಸರ್. ಇಲ್ಲಿ ನಾನೊಂದು ಸಣ್ಣ ಮಿಸ್ಟೇಕ್ ಮಾಡಿದೆ. ಒಂದೊಂದು ಸ್ಟೆಪ್ ಒಂದೊಂದು ಕಲರಲ್ಲಿ ಬರೆದಿದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗ್ತಿರಲಿಲ್ಲ. ಇವಾಗ ಫುಲ್ ಕ್ಲಾರಿಟಿ ಇದೆ. ಇವಾಗಲೂ ಕೂಡ ಏನು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇದನ್ನು ಎಸ್ ಕ್ಲಾರಿಟಿ ಇದೆ. ಒನ್ಸ್ ನೀವು ಇನ್ನೊಂದ್ಸಲ ಅರ್ಥ ಮಾಡ್ಕೊಂಡ್ಬಿಟ್ಟು ಪ್ರಾಬ್ಲಮ್ ಅಕಸ್ಮಾತ್ ಕೇಳಿದಾಗ 3 ಮಾರ್ಕ್ಸ್ ಕೇಳ್ತಾರೆ. ಇನ್ನೂ ಒಂದ್ಸಲ ರೀಪ್ಲೇ ಮಾಡೋ ಬದಲು ನಾನೇ ಟೈಮ್ ಕೊಟ್ಬಿಟ್ಟಿದ್ದೀನಿ. ಒಂದು 2 ಮಿನಿಟ್ಸು ಸ್ಟೆಪ್ಸ್ ನೋಡ್ಕೊಂಬಿಡಿ.
Shall we go to the problem number 35? ವೆರಿ ಸೂಪರ್ ಪ್ರಾಬ್ಲಮ್. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಲೆಂತಿ ಬಟ್ ಡೆಡ್ ಈಸಿ. ಶಾರ್ಟ್ ಇದ್ದು ಅರ್ಥ ಆಗದೆ ಇದ್ರು ನಾವೇನು ಮಾಡೋಕ್ಕಾಗಲ್ಲ. ಲೆಂತ್ ಇದ್ದು ಚೆನ್ನಾಗಿ ಅರ್ಥ ಆಗ್ತಿದ್ರೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೋದು. ಎವ್ರಿ ಬ್ರಾಕೆಟ್ ಇಟ್ ಈಸ್ x/2. ಡೋಂಟ್ ಕನ್ಫ್ಯೂಸ್. ಅಲ್ಲಿ ಸರಿಯಾಗಿ ವೀವಿಂಗ್ ಇಲ್ಲ. ನಾವೇನು ಕಂಡುಹಿಡಿಬೇಕನ್ನೋದನ್ನ ಸ್ಪಷ್ಟವಾಗಿ ಇನ್ನೊಂದ್ಸಲಿ ಬರೀತೇನೆ. ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ ಸೈನ್ ಆಫ್ x/2, ಕಾಸ್ ಆಫ್ x/2, ಟ್ಯಾನ್ ಆಫ್ x/2. ಸಪ್ರೇಟ್ ಕ್ವಶನ್ಸ್ ಇವು, ಕಾಮ ಒಂದೊಂದು ಕ್ವಶನ್. ಎಸ್, ಡೋಂಟ್ ಬಿಹೇವ್ ಲೈಕ್ tan x is given, write the triangle, copy opposite by adjacent using Pythagoras theorem, fill hypotenuse side, then go to sin definition divided by 2. ರಾಂಗ್ ಆಗಿಬಿಡುತ್ತೆ. ಅಲ್ಲಿಗೆ ನೀವು ಹೇಳ್ತಿರೋದು ಸೈನ್ ಎಕ್ಸ್ ಕಂಡುಹಿಡ್ಕೊಂಡು ಏನು ಬರುತ್ತೋ ಅದನ್ನು ಅರ್ಧ ಮಾಡೋಣ ಅಂತ. ತಪ್ಪಾಗುತ್ತೆ. ದಿಸ್ ಇಸ್ ಸೈನ್ ಎಕ್ಸ್ ಹೋಲ್ ಬೈ 2 ಅಲ್ಲ, ಸೈನ್ ಆಫ್ x/2. ಆ್ಯಂಗಲ್ ಬೈ 2 ಆಗಿದೆ, ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಬೈ 2 ಆಗಿಲ್ಲ. ಅಲ್ಲಿಗೆ ಯಾರಿಗಾದರೂ ಈ ಮೆಂಟಲ್ ಥಾಟ್ ನಿಮ್ಮಲ್ಲಿದ್ದರೆ ದಯವಿಟ್ಟು ಅದನ್ನು ಡಿಲೀಟ್ ಮಾಡಿ ಬಿಸಾಕಿ. ಸರ್ ಟ್ಯಾನ್ ಎಕ್ಸ್ ಕೊಟ್ಟಿದ್ದಾರೆ, ಸೈನ್ ಎಕ್ಸ್ ಬಿಟ್ಟು ಕಾಸ್ ಎಕ್ಸ್ ಬಿಟ್ಟು ಟ್ಯಾನ್ ಎಕ್ಸ್ ಬಿಟ್ಟು ಕೇಳಬೇಕು ಸರ್. ಏನು ಸೈನ್ ಎಕ್ಸ್ ಟ್ರಯಾಂಗಲ್ ಹಾಕ್ಕೊಳ್ಳೋದು, ಎಲ್ಲ ಸೈಡ್ಸು ಕೆಳಗಿಯೋದು, ಸೈನ್ ಎಕ್ಸ್ ಡೆಫಿನೇಷನ್ ಹಾಕೋದು ಬೈ 2 ಮಾಡೋದು. ತಪ್ಪು. ಹೋಲ್ ಬೈ 2 ಇದ್ದಿದ್ರೆ ಹಂಗೆ ಮಾಡಬೇಕಿತ್ತು. ಇದು ಪ್ರಾಬ್ಲಮ್ ಡಿಫ್ರೆಂಟ್ ಆಗಿದೆ. ಆ ರೀತಿ ಎಲ್ಲ ನೀವು ಮಾಡೋಕ್ಕೆ ಹೋಗಬಾರ್ದು. ಎಸ್, ನಾನು ಮಾಡ್ತೀನಿ. ಇಲ್ಲಿ ಹೊಸ ಫಾರ್ಮುಲಾಸ್ ತೆಗಿತೀನಿ. ಟ್ರಯಾಂಗಲ್ ಹಾಕಬೇಕು, ಅದು ಬೇರೆ ವಿಚಾರ. ಆದರೆ ಟ್ರಯಾಂಗಲ್ ಹಾಕಿದ ಮೇಲೆ ನಿಮ್ಮ ಯೋಚನೆ ಅಂತ ಆ್ಯಸ್ ಯುವರ್ ವಿಶ್ ನಾನು ಕಂಟಿನ್ಯೂ ಮಾಡಲ್ಲ. ನೀವಾಗಲೇ ಏನು ಥಿಂಕ್ ಮಾಡಿದ್ರೆ ಆ ಥರ ಕಂಟಿನ್ಯೂ ಮಾಡೋದಿಲ್ಲ. ಎಸ್, ನಾನಿಲ್ಲಿ ಫಾರ್ಮುಲಾಸ್ ಬರೀತಾ ಇದ್ದೀನಿ. ಎಷ್ಟು ಫಾರ್ಮುಲಾಸ್ ಬರುತ್ತೆ ಸರ್ ಅಂತ ತಲೆ ಹುಡ್ಕೋಬಾರ್ದು. ಇರೋದ್ರಲ್ಲೇ ಫಾರ್ಮುಲಾ ತೆಗಿತಾ ಇದ್ದೀನಿ ನಾನಿಲ್ಲಿ. ಸೈನ್ ಆಫ್ x/2 ಒಂದು ಫಾರ್ಮುಲಾ. ಇನ್ನೂ ಸ್ವಲ್ಪ ಸೈಡ್ಗೆ ಹೋಗ್ತೀನಿ. ನಾನು ಹೆಂಗೆ ಬಂತು ಅನ್ನೋದು ಕೂಡ ಪ್ರೂವ್ ಮಾಡ್ತೀನಿ. ಎಸ್, ಸೈನ್ ಆಫ್ x/2 ಫಾರ್ಮುಲಾ, ಕಾಸ್ ಆಫ್ x/2 ಫಾರ್ಮುಲಾ, ಟ್ಯಾನ್ ಆಫ್ x/2 ಫಾರ್ಮುಲಾ. ದಿಸ್ ಬೈ 2 ಓನ್ಲಿ ಫಾರ್ x, ನಾಟ್ ಫಾರ್ ಫುಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಸ್ಪೆಲ್. ಈಗ ಇದು ಎಲ್ಲದಕ್ಕೂ ಸ್ಕ್ವೇರ್ ರೂಟ್ ಬರಲಿ, ಇದು ಎಲ್ಲದಕ್ಕೂ ಸ್ಕ್ವೇರ್ ರೂಟ್ ಬರಲಿ, ಇದು ಕೂಡ ಸ್ಕ್ವೇರ್ ರೂಟ್ ಬರಲಿ. ಎಲ್ಲಿಂದ ಬಂದು ಸರ್ ಹೇಳ್ತೀನಿ, ನೀವು ಭಯ ಪಟ್ಕೊಳಂಗಿಲ್ಲ. ಈ ಫಾರ್ಮುಲಾ ಹೊಸದ ಸರ್, ಹೊಸದಾಗಿ ಕಲ್ತ್ಕೋ. ಲಿಸ್ಟಲ್ಲಿ ಇದರ ನಂಬರ್ ಬೇರೆ ಕೊಟ್ಕೋ, ಲಿಸ್ಟ್ ಬೆಳೀಲಿ. ಆದರೆ ಆಲ್ರೆಡಿ ನಮ್ಮ ಹತ್ರ ಇರೋ ಫಾರ್ಮುಲಾಯಿಂದನೇ ತೆಗೆದುವು ಅನ್ನೋ ವಿಚಾರ ಮರಿಬೇಡಿ. 1 - ಕಾಸ್. ನಾನು ಆವಾಗಲೇ ಹೇಳಿದ್ದೀನಿ ಹಾಫ್ ಆ್ಯಂಗಲ್ ಫಾರ್ಮುಲಾಸಲ್ಲೇ ಇಫ್ ಯುವರ್ ಕ್ವೆಶನ್ ಸ್ಟಾರ್ಟ್ಸ್ ವಿತ್ 1 - ಕಾಸ್, ಯುವರ್ ಆನ್ಸರ್ ಸ್ಟಾರ್ಟ್ಸ್ ವಿತ್ ಸೈನ್ ಅಂತ. ಇಲ್ಲೇ 1 + ಕಾಸ್. ಹೌದಾ? ರೂಟ್ ಎಕ್ಸ್ಟೆನ್ಷನ್ ಹಾಗೆ ಇರಲಿ. ಆಮೇಲೆ ವಿಚಾರ ನೋಡೋಣ. ಎಸ್, ಇಲ್ಲಿ ಏನು ಆ್ಯಂಗಲ್ ಇದೆಯೋ ಅದರ ಡಬಲ್ ಇಲ್ಲಿಗೆ ಹೋಗುತ್ತೆ. ಹೋಲ್ ಡಿವೈಡೆಡ್ ಬೈ 2, ದ ರೂಟ್ ಈಸ್ ಕಂಪ್ಲೀಟ್ ಸ್ಟೆಪ್. ರೂಟ್ ಈಸ್ ಫಾರ್ ಕಂಪ್ಲೀಟ್ ಸ್ಟೆಪ್. ಇಲ್ಲಷ್ಟೇ x/2 ಡಬಲ್ ಎಕ್ಸ್ ಆಗುತ್ತೆ. ದ ಡಿವೈಡೆಡ್ ಬೈ 2 ಸ್ಕ್ವೇರ್ ರೂಟ್ ಈಸ್ ಕಂಪ್ಲೀಟ್. ಅಲ್ಲಿಗೆ ಇಫ್ ಯುವರ್ ಕ್ವಶನ್ ಈಸ್ ಇನ್ ಟರ್ಮ್ಸ್ ಆಫ್ ಕಾಸ್, ಯು ಶುಡ್ ಸ್ಟಾರ್ಟ್ಸ್ ವಿತ್ 1+. ಈ ಕ್ವಶನ್ ಈಸ್ ಇನ್ ಟರ್ಮ್ಸ್ ಆಫ್ ಸೈನ್, ಯು ಶುಡ್ ಸ್ಟಾರ್ಟ್ಸ್ ವಿತ್ 1-. ದೇರ್ ಇಸ್ ನೋ ಫಾರ್ಮುಲಾಸ್ ಫಾರ್ 1 - sin x and 1 + sin x ಹೇಳಿದ್ದೀನಿ. ಇನ್ನು ಇದೆಲ್ಲರಿಗೂ ಗೊತ್ತಿರೋದು ಟ್ಯಾನ್ ಅಂದರೆ ಸೈನ್ ಬೈ ಕಾಸ್ ಅಂತ. ಅಲ್ಲಿಗೆ 1 - ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 + ಕಾಸ್ ಎಕ್ಸ್, ಅದು ಹಾಕ್ಬಿಡುತ್ತೆ. ಈ ಫಾರ್ಮುಲಾಸ್ ಹೊಸ ಏನು ನೋಡಿ ಬರುತ್ತೆ, ತೋರಿಸ್ತೀನಿ. ಕಾಸ್ 2xಗೆ 1 - 2 sin² x ಫಾರ್ಮುಲಾ ಇತ್ತಾ ಇಲ್ವಾ? ಇದನ್ನು ಬೇಕಾದ್ರೆ ಸೈಡಲ್ಲಿ ಬರ್ಕೊಳ್ಳಿ. ಹೇಗೆ ಬಂತು ಅನ್ನೋದನ್ನು ನಾವಿಲ್ಲಿ ಪ್ರೂವ್ ಮಾಡ್ತಾ ಇದ್ದೀವಿ. ನಾವಿನ್ನೂ ಫಾರ್ಮುಲಾಸ್ ಪ್ರೂವ್ ಮಾಡ್ತಾ ಇದ್ದೇವೆ, ಹೆಂಗೆ ಬಂತು ಅವನ್ನ ಅಷ್ಟೇ ಹೊರತು ನಾವಿನ್ನೂ ಪ್ರಾಬ್ಲಮ್ಸ್ಗೆ ಹೋಗಿಲ್ಲ. ಹೌದಾ? ಇಲ್ಲಿ ಕಾಸ್ 2xಗೆ 1 - 2 sin² x ಫಾರ್ಮುಲಾ ಇದೆಯಾ? ನಿಜಾನ ಇರೋದಾಗಾದರೆ? ಖಂಡಿತವಾಗ್ಲೂ ಸರ್. ಹಾಗಾದರೆ ಕಾಸ್ ಎಕ್ಸ್ಗೆ ಮಾತ್ರ ಬರೀತೀನಿ. ಇಫ್ ಯು ಹ್ಯಾವ್ 2x, ವಿ ಹ್ಯಾವ್ ಹಾಫ್ ಎಕ್ಸ್. ಅಂದರೆ 2x ಅಲ್ಲಿ ಹಾಫ್ ಬಂದು ಎಕ್ಸ್. ಹಾಗೇನೆ ಇಲ್ಲೇ 1 - 2 sin² x/2. ಯಾಕೆ ಸರ್? ಇಲ್ಲಿ ಬರೀ ಹಾಫ್ ಇದೆ, ಇಲ್ಲಿ ಬರೀ ಎಕ್ಸ್ ಇದೆ. ಎಕ್ಸಲ್ಲಿ ಹಾಫ್ x/2 ಸರಿಯಾಗಿ ಕಾಣ್ತಿಲ್ಲ ಅಂತ ಕಾಣುತ್ತಿಲ್ಲ. ಎಸ್, ಇದನ್ನೇ ಪ್ರೂವ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಏನು ಸರ್ ಅದು? 2 ಕಾಸ್ 2x ಫಾರ್ಮುಲಾ ಬರೀತಾ ಇದ್ದೀನಿ. ಕಾಸ್ 2x = 1 - 2 sin² x. ಇಲ್ಲಿ 2x ಇದಕ್ಕೆ ಲೆಕ್ಸ್ ಬಂತು. ಅದೇ ರೀತಿ ನಾನು
ಕಾಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಬರ್ಕೋಬೋದಾ? ಖಂಡಿತವಾಗ್ಲೂ ಸರ್ ಬರ್ಕೋಬೋದು. ಹಾಗಾದರೆ ಈಗ 2 ಈ ಕಡೆನೇ ಇಲ್ಲಿ ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಈ ಕಡೆ ತಂದುಬಿಡ್ತೀನಿ, ಅದು ಪ್ಲಸ್ ಆಗಿಬಿಡುತ್ತೆ. 1 ಅಲ್ಲೇ ಇಲ್ಲಿ, ಇದು ಕಾಸ್ ಎಕ್ಸ್ ಆ ಕಡೆಗೆ ಹೋಗಲಿ. ಹೌದಾ? ಇದು ಫಸ್ಟ್ ಸ್ಕ್ವೇರ್ ಇರೋದ್ರಿಂದ ರೂಟ್ ಮಾಡ್ತೀಯಾ ಅಥವಾ 2 ಕೆಳಗಡೆ ತಗೊಂಡು ರೂಟ್ ಮಾಡ್ತೀಯ? ಫಸ್ಟ್ 2 ಕೆಳಗಡೆ ತಗೋಬೇಕು. ದಟ್ ಈಸ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಇಂಟು 1 ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 2. ಶೋರ? ಈಗ ಇಲ್ಲಿ ಸ್ಕ್ವೇರ್ ಇದೆ, ಒರೆಸಿದ್ರೆ ಫಾರ್ಮುಲಾ ಬಂತು. ಎಲ್ಲಿಂದ ಬಂತು ಸರ್? ಕಾಸ್ಟ್ ಎಕ್ಸ್ ಫಾರ್ಮುಲಾ ಇಂದನೇ ತೆಗೆದೆ. ಮತ್ತೆ ಈ ಫಾರ್ಮುಲಾ ಎಂದ್ರಿಂದ ತೆಗೆದ ಸರ್ ತಾವು? ಅದೇ ಕಾಸ್ಟ್ ಎಕ್ಸ್ ಫಾರ್ಮುಲಲ್ಲಿ ಇನ್ನೊಂದಿದೆಲ್ಲ 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1, ಅದು ಬರ್ಕು. ಅರ್ಥ ಆಯ್ತಾ? ಅದೇನು ಬರುತ್ತೆ? 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಬರುತ್ತೆ. ಮೈನಸ್ 1 ಈ ಕಡೆ ತಂದ್ರೆ ಪ್ಲಸ್ ಆಗುತ್ತೆ, 1 ಪ್ಲಸ್ ಕಾಸ್ ಸ್ಕ್ವೇರ್. ಅಲ್ಲಿ 2x ಇದ್ರೆ ಎಕ್ಸ್ ಬರುತ್ತೆ, ಬರೀ ಎಕ್ಸ್ ಇದ್ರೆ ಎಕ್ಸ್ ಬೈ 2 ಬರುತ್ತೆ. ಅದನ್ನು ಬೇಕಾದ್ರೆ ಚೆಕ್ ಮಾಡಿ. ಅಲ್ಲಿಗೆ ಈ 3 ಫಾರ್ಮುಲಾಸ್ ನಾವು ಯೂಸ್ ಮಾಡಕ್ಕೆ ಹೋಗ್ತಿದ್ವಿ. ಹೇಗೆ ಬಂತು ಸರ್ ಆ ಫಾರ್ಮುಲಾ? ನಾವೇನು ಗಟ್ಟೊಡಿಬೇಕಾ ಸರ್? ಏನಾದರೂ ಮಾಡ್ಕೋ. ಯು ಶುಡ್ ಬಿ ರಿಮೆಂಬರ್ ದಿಸ್ ಫಾರ್ಮುಲೆ ಎಲ್ಲನೂ. ಇನ್ನು ಇವತ್ತು ಹೊಸದಾಗಿ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್ ಅಂತ 6 ಪರಿಚಯ ಆಗುತ್ತೆ. ಅಲ್ಲಿಗೆ ಮೆಜಾರಿಟಿ ಫಸ್ಟ್ ಪ್ಯೂ ಟ್ರಿಗ್ನಾಮೆಟ್ರಿ ಫಾರ್ಮುಲಾಸ್ ಮುಗ್ದಂಗೆ 6 ಕಲ್ತ್ಕೊಂಡ್ಬಿಟ್ರಿ. ಎಸ್, ನಾವಿವಾಗ ಸ್ಟೆಪ್ ಬೈ ಸ್ಟೆಪ್ ಆನ್ ದಿ ಬೇಸಿಸ್ ಆಫ್ ದಿಸ್ ಫಾರ್ಮುಲಾ ಇಂಥ ಪ್ರಾಬ್ಲಮ್ಸ್ ಒಂದು 4 ಹಾಕಿದ್ದೀನಿ. ನಾನು ಯಾವುದಾದ್ರೂ ಒಂದು 2 ಹೇಳ್ಕೊಟ್ಟು ಇನ್ನೆರಡು ನಿಮಗೆ ಬಿಡ್ತೀನಿ, ನೀವು ಅಸೈನ್ಮೆಂಟ್ ಮಾಡಬೇಕಾಗುತ್ತೆ. ಎಸ್, ಪ್ಲೀಸ್. ಈಗ ಟ್ಯಾನ್ ಎಕ್ಸ್ ಡೆಫಿನೇಷನ್ ಎಲ್ಲರಿಗೂ ಗೊತ್ತು. ಏನಂತ ಗೊತ್ತು ನಿಮಗೆ? ಆಪೋಸಿಟ್ ಬೈ ಇದು ಹೈಪೋಟ್ನಸ್ ಆಗುತ್ತೆ. ಹೌದಾ? ಅಲ್ಲಿಗೆ ನಮಗೆ ಈ ಕಾಸ್ ಎಕ್ಸ್ ಯಾಕೆ ಡಿಫೈನ್ ಮಾಡ್ಕೊಳ್ತಾ ಇದ್ದೇವೆ ಅನ್ನೋದು ಈ ಸೈಡ್ ವರ್ಕ್ ಹೇಳ್ತಾ ಇದೆ. ಇವನ್ನೆಲ್ಲ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಎವ್ರಿ ಫಾರ್ಮುಲಾ ಇಸ್ ಇನ್ ಟರ್ಮ್ಸ್ ಆಫ್ ಕಾಸ್ ಎಕ್ಸ್. ಬೇಕಾದ್ರೆ ಕಾಸ್ ಎಕ್ಸ್ ಡೆಫಿನೇಷನ್ ಏನಾಗುತ್ತೆ? 4/5 ಆಯಿತು. ಹೌದಾ? ಇಲ್ಲಿ ನೋಡಿ, ಸಿನ್ಸ್ 180 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ 270 ನಮಗೆ ಬೇಕಾಗಿರೋದು ಬೈ 2. ಇಲ್ಲಿ ಡಿವೈಡೆಡ್ ಬೈ 2 ಮಾಡಿದಾಗ 90 ಲೆಸ್ ದ್ಯಾನ್ ಎಕ್ಸ್ ಬೈ 2 ಲೆಸ್ ದ್ಯಾನ್ ಈ 270ನ ಬೈ 2 ಇಂದ ಡಿವೈಡ್ ಮಾಡಿದಾಗ ಆಲ್ಮೋಸ್ಟ್ ಅಲ್ಲಿ ಏನು ಬರುತ್ತೋ ಯೋಚನೆ ಮಾಡಿ. 27ನ 135 ಆಯಿತು. ಹೌದಾ? ಯಾಕೆ ಸರ್ ಹಿಂಗೆ ಬರೆದ್ರು ಹೇಳ್ತೀನಿ. ಎಕ್ಸ್ ಬಿಲಾಂಗ್ಸ್ ಟು ಯಾವ ಕ್ವಾಡ್ರೆಂಟ್ ಅಂತ ಕೊಟ್ಟಿದ್ದ? ಎಕ್ಸ್ ಬಿಲಾಂಗ್ಸ್ ಟು ಅನ್ನೋದು ಥರ್ಡ್ ಕ್ವಾಡ್ರೆಂಟಲ್ಲಿ ಕೊಟ್ಟಿದ್ದ. ಹೌದು, ದಿಸ್ ಇಸ್ ಥರ್ಡ್ ಕ್ವಾಡ್ರೆಂಟ್ ಎಕ್ಸ್. ಈಗ ಬೈ 2 ಮಾಡಿದ್ದೀವಿ. ಯಾವುದನ್ನ? ಎಕ್ಸನ್ನು. ಥರ್ಡ್ ಕ್ವಾಡ್ರೆಂಟಲ್ಲಿ ಒಂದು ನಂಬರ್ ಹೇಳಿ. 200 ಥರ್ಡ್ ಕ್ವಾಡ್ರೆಂಟನ್ನ. ಹೌದು, ಇದ್ರ ಮಧ್ಯದಲ್ಲಿ ಇದೆಯಾ? ಇಲ್ಲ ಹೇಳಿ. 200 ಇದೆ ಸರ್. 200 ಆಫ್ ಮಾಡು, ಅರ್ಧ ಮಾಡು. ಸರ್ ಅರ್ಧ ಯಾಕೆ ಮಾಡ್ಬೇಕು ಸರ್? ನೋಡಿ, ಇಲ್ಲಿ ಹಾಫೇ ನಾವು ಕಂಡಿಬೇಕಾಗಿರೋದು. 200 ತೊಗೊಳ್ಳೋದು ಎಕ್ಸಾಂಪಲ್ಗೆ ಅಷ್ಟೇ. 200 ಅರ್ಧ ಮಾಡು, 100 ಬರುತ್ತೆ. 100 ಯಾವ ಕ್ವಾಡ್ರೆಂಟ್ಗೆ ಹೋಗುತ್ತೆ? ಸೆಕೆಂಡ್ ಕ್ವಾಡ್ರೆಂಟ್ಗೆ ಹೋಗುತ್ತೆ. ಸೊ ಅಲ್ಲಿಗೆ ಎಕ್ಸ್ ಬೈ 2 ನಮಗೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿದೆ. ಎಕ್ಸ್ ಥರ್ಡ್ ಕ್ವಾಡ್ರೆಂಟಲ್ಲಿದ್ದರೆ ಎಕ್ಸ್ ಬೈ 2 ಸೆಕೆಂಡ್ ಕ್ವಾಡ್ರೆಂಟ್ಗೆ ಹೋಗುತ್ತೆ. ಅಂದರೆ ಒಂದು ಎಕ್ಸಾಂಪಲ್ ತೊಗೊಂಡು ಅರ್ಥ ಮಾಡ್ಕೋಬೋದು, ಅಥವಾ ಈ ರೀತಿ ಕೂಡ ಅರ್ಥ ಮಾಡ್ಕೋಬೋದು. 90 ಇಲ್ಲೇ ಇದೆ, 90. ಹೌದಾ? 135 ಅನ್ನೋದು 90 ಇಲ್ಲಲ್ಲಿರೋದು. 135 ಅನ್ನೋದು 180ಗಿಂತ ಮೇಲೇನೆ ಇರುತ್ತೆ, ಈ ಕಡೆನೇ ಇರುತ್ತೆ. ಸೊ ಟೋಟಲ್ ಆಗಿ ವಿ ಹ್ಯಾವ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಅಲ್ಲಿಗೆ ಡೋಂಟ್ ಕನ್ಫ್ಯೂಸ್ ವಿತ್ ದ ಕ್ವಾಡ್ರೆಂಟ್. ಸರ್ ಎಕ್ಸ್ 180 270 ಎಲ್ಲಿದೆ ಅಂತ ಹೇಳ್ತಾ ಇದ್ರೆ ಅದನ್ನು ಥರ್ಡ್ ಕ್ವಾಡ್ರೆಂಟಲ್ಲಿ ಅರ್ಥ ಮಾಡಿಸಿದ್ರೆ ನಮಗೆ ಸೆಕೆಂಡ್ ಕ್ವಾಡ್ರೆಂಟ್ಗೆ ತೊಗೊಂಡು ಬಂದು ಕನ್ಫ್ಯೂಸ್ ಮಾಡಿಸ್ತಾ ಇದ್ದಾರೆ. ಯಾಕೆ ಕನ್ಫ್ಯೂಸ್ ಮಾಡ್ಕೊಳ್ತೀಯಾ? ಎಕ್ಸ್ ಇರ್ತಕ್ಕಂಥದ್ದು ಥರ್ಡ್ ಕ್ವಾಡ್ರೆಂಟ್ ಇಲ್ಲ ಅಂತ ಹೇಳಿಲ್ಲ, ಬಟ್ ನಾವು ಮಾತಾಡ್ತಿರೋದು ಎಕ್ಸ್ ಬೈ 2 ಬಗ್ಗೆ. ಎಕ್ಸ್ ಕ್ವಾಡ್ರೆಂಟಲ್ಲಿದ್ದರೆ ಎಕ್ಸ್ ಬೈ 2 ಅದೇ ಕ್ವಾಡ್ರೆಂಟಲ್ಲಿ ಏನಕ್ಕಿರುತ್ತೆ? ಫಾರ್ ಎಕ್ಸಾಂಪಲ್ 100 ಅನ್ನೋದು ಥರ್ಡ್ ಕ್ವಾಡ್ರೆಂಟಲ್ಲಿರೋ ನಂಬರ್. ಯಾಕಂದರೆ 180 ಮತ್ತು 270 ಮಧ್ಯದಲ್ಲಿ 100 ಇದೆ. ಅದನ್ನು ಆಫ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಅಂದ್ಕೊಂಡಿದ್ದೀರಿ ನೀವು? 100. ಮತ್ತು 100 ಯಾವುದ್ರ ಮಧ್ಯದಲ್ಲಿರುತ್ತೆ ಅಂದ್ಕೊಂಡಿದ್ದೀರಾ? 90 ಮತ್ತು 180 ಮಧ್ಯದಲ್ಲಿರುತ್ತೆ, ಮರ್ತೋಗ್ಬೇಡಿ. 90 ಮತ್ತು 180 ಮಧ್ಯದಲ್ಲಿರುತ್ತೆ. ಅದಕ್ಕೆ ನಾವು ಸೆಕೆಂಡ್ ಕ್ವಾಡ್ರೆಂಟ್ಗೆ ಬಂದ್ಬಿಟ್ಟು ಕೊಟ್ಟಿದ್ದದ್ದು ಥರ್ಡ್ ಕ್ವಾಡ್ರೆಂಟೇ. ಎಕ್ಸ್ ಬಿಲಾಂಗ್ಸ್ ಟು ಥರ್ಡ್ ಕ್ವಾಡ್ರೆಂಟ್.
ಬಟ್ ವಿ ಆರ್ ಇನ್ ಫೈಂಡಿಂಗ್ ದ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಆಫ್ ಹಾಫ್ ಆಂಗಲ್ಸ್, ನಥಿಂಗ್ ಬಟ್ x/2. x/2 ಅಂದಾಗ ಎಕ್ಸ್ ಎಲ್ ಹಾಫ್. ನಾವು ಥರ್ಡ್ ಕ್ವಾಡ್ರೆಂಟಲ್ಲಿ ಯಾವುದೋ ಎಕ್ಸಾಂಪಲ್ಸ್ ತಗೊಂಡು ಆಂಗಲ್ಸು ಅದನ್ನು 2 ಇಂದ ಡಿವೈಡ್ ಮಾಡಿದಾಗ ಈ ಸೀದಾ ನೀನು ಸೆಕೆಂಡ್ ಕ್ವಾಡ್ರೆಂಟ್ಗೆ ಬಂದ್ಬಿಡ್ತೀಯಾ. ಅಲ್ಲಿಗೆ ನೌ ವೈಲ್ ರೈಟಿಂಗ್ ದೀಸ್ ಫಾರ್ಮುಲಾಸ್ ದ ಪ್ರಾಬ್ಲಮ್ ಇಸ್ ಶಿಫ್ಟೆಡ್ ಟು ಸೆಕೆಂಡ್ ಕ್ವಾಡ್ರೆಂಟ್. ಆಗ್ಬೋದಾ? ಎಸ್, ಇಲ್ಲಿ ನೋಡಿ, sin x/2 ಇಸ್ ಈಕ್ವಲ್ ಟು ಯಾವ ಕ್ವಾಡ್ರೆಂಟಲ್ಲಿ ಇದ್ದೀವಿ ನಾವು? ಸೆಕೆಂಡ್ ಕ್ವಾಡ್ರೆಂಟಲ್ಲಿದ್ದೀವಿ. ಪ್ರಾಬ್ಲಮ್ ಕೊಟ್ಟಿದ್ದು ಥರ್ಡ್ ಕ್ವಾಡ್ರೆಂಟ್. ನಾವು ಬೈ 2 ಇಂದ ಮಾಡಿದಾಗ ಸೆಕೆಂಡ್ ಕ್ವಾಡ್ರೆಂಟ್ ಬಂದ್ಬಿಡ್ತು. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ಏನು? ಪ್ಲಸ್. ಅದು ಕೂಡ ನೋಡ್ಕೋಬೇಕಾ ಸರ್? ಹೌದು, 1 ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 2. ಈ ಫಾರ್ಮುಲಾಸ್ ಕಳಿಯೋವಾಗ ಇಲ್ಲಿ ಪ್ಲಸ್ ಆರ್ ಮೈನಸ್ ಕಳಿಬೇಡ, ಎಲ್ಲದಕ್ಕೂ ಪ್ಲಸ್ಸೇ. ಆ ಫಾರ್ಮುಲಾ ಎತ್ಕೊಂಡೋಗಿ ಬೇರೆ ಕಡೆ ಅಪ್ಲೈ ಮಾಡಿದಾಗ ಆ ಬೇರೆ ಕಡೆ ಸಬ್ಜೆಕ್ಟ್ ಯಾವ ಕ್ವಾಡ್ರೆಂಟಲ್ಲಿದೆ ಅದನ್ನು ನೋಡ್ಕೊಂಡು ಪ್ಲಸ್ ಆರ್ ಮೈನಸ್ ಬರ್ಕೋಬೇಕು. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್, ವೈಲ್ ಲರ್ನಿಂಗ್ ದಿಸ್ ಫಾರ್ಮುಲೆ ಡೋಂಟ್ ಕೆಪ್ಟ್ ಪ್ಲಸ್ ಆರ್ ಮೈನಸ್ ಇನ್ ಫ್ರಂಟ್ ಆಫ್ ದಿ ಫಾರ್ಮುಲಾ. ದೀಸ್ ಆರ್ ಜನರಲ್ ಫಾರ್ಮುಲೆ. ಈ ಫಾರ್ಮುಲಾಸ್ ಅನ್ನು ಬೇರೆ ಸಬ್ಜೆಕ್ಟ್ ಎತ್ಕೊಂಡೋಗಿ ಅಪ್ಲೈ ಮಾಡುವಾಗ ಆ ಸಬ್ಜೆಕ್ಟ್ ಯಾವ ಕ್ವಾಡ್ರೆಂಟ್ಗೆ ಸೇರಿದೆಯೋ ಅದಕ್ಕೆ ತಕ್ಕಟ್ಟಲ್ಲಿ ಪ್ಲಸ್ ಮೈನಸ್ ಹಾಕೋ ಹೊರತು ಈ ಫಾರ್ಮುಲಾಸ್ ಅಲ್ಲಿ ಪ್ಲಸ್ ಮೈನಸ್ ಬರೋದಿಲ್ಲ. ಹೌದಾ? ಎಸ್, ದಟ್ ಈಸ್ ಈಕ್ವಲ್ ಟು, ಇನ್ನು ಪ್ಲಸ್ ಬಿಟ್ಟು ಹಾಕ್ತೀನಿ, ಪ್ಲಸ್ ಬಿಡ್ತಾ ಇದ್ದೀನಿ. ಆಗ್ಬೋದಾ? ಎಸ್, ಇದು ದೇ ಆರ್ ಆಸ್ಕಿಂಗ್ 3 ಟ್ಯಾಗ್ ಕ್ವೆಶನ್ಸ್. ವಿ ಆರ್ ಇನ್ ಫಸ್ಟ್ ಒನ್, ದಟ್ ಈಸ್ ರೋಮನ್ ನಂಬರ್ 1. ಎಸ್ ಎಸ್ ಎಸ್, ಇದು 1 ಮೈನಸ್ ವಾಟ್ ಈಸ್ ಕಾಸ್ ಡೆಫಿನೇಷನ್? 4/5 ಹೋಲ್ ಡಿವೈಡೆಡ್ ಬೈ 2. ವಾಟ್ ಈಸ್ LCM ಇನ್ ನ್ಯೂಮರೇಟರ್? 5 ಮೈನಸ್ 4 ಡಿವೈಡೆಡ್ ಬೈ 5 ಇಂಟು 2. ಯಾವ ಸರ್ 5 ಬಂದ್ಬಿಡ್ತು? ಇಲ್ಲಿ 5 ಇದೆ. LCM ತೆಗೆದಾಗ ಇದು ಡಿನಾಮಿನೇಟರ್ ಬರುತ್ತೆ, ಆಲ್ರೆಡಿ ಇದು ಡಿನಾಮಿನೇಟರ್ ಇದೆ. ಅಲ್ಲಿಗೆ ಇದೇನಾಯಿತು? ರೂಟ್ ಆಫ್ 1/10 ಆಯಿತು. ಪ್ಲಸ್ ಏನಾ ಸರ್? ಖಂಡಿತವಾಗ್ಲೂ ಪ್ಲಸ್ಸೇ. ಅದನ್ನು ಬೇಕಾದ್ರೆ ನೀನು 1/√10 ಬರ್ಕೋ ಅಥವಾ ಹಾಗೆ ಬಿಟ್ಟರು ನಡೀತದೆ. ಅರ್ಥ ಆಯ್ತಾ? ಇಲ್ಲಿ ಸ್ಪೇಸ್ ಪ್ರಾಬ್ಲಮ್ ಇರೋದ್ರಿಂದ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಕಲರ್ ಚೇಂಜ್ ಮಾಡಿ ಇನ್ನೊಂದು ಕಡೆಗೆ ಹೋಗ್ತಾ ಇದ್ದೀನಿ. ಎಸ್, ಕಾಸ್ x/2 ಇಸ್ ಈಕ್ವಲ್ ಟು, ವಿ ಹ್ಯಾವ್ ದಿ ಫಾರ್ಮುಲಾ ಏನದು? ರೂಟ್ ಆಫ್ 1 ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 2. ಬಟ್ ದಿಸ್ ಪ್ರಾಬ್ಲಮ್ ನಥಿಂಗ್ ಬಟ್ x/2 angle belongs to second quadrant. In second quadrant, what is cos? Negative. ಸರ್ ಇಲ್ಲಿಲ್ಲ ಮೈನಸ್ಸು. ದೀಸ್ ಆರ್ ಜನರಲ್ ಫಾರ್ಮುಲೆ. ಈ ಮೈನಸ್ ಈ ಪ್ರಾಬ್ಲಮ್ ತಕ್ಕಟ್ಟೆ ಬಂದಿತ್ತು. ಕಂಪ್ಲೀಟ್ ಪ್ರಾಬ್ಲಮ್ ಥರ್ಡ್ ಕ್ವಾಡ್ರೆಂಟಲ್ಲಿ ಕೊಟ್ಟರೆ x/2 ಡಿವೈಡ್ ಮಾಡಿದಾಗ ನಮಗೆ ಸೆಕೆಂಡ್ ಕ್ವಾಡ್ರೆಂಟ್ಗೆ ಎಂಟ್ರಿ ಕೊಟ್ಟುವ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಸ್ ನೆಗೆಟಿವ್, ಅದಕ್ಕೆ ಇಲ್ಲಿ ಮೈನಸ್ ಬಂತು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇಂಥ ಪ್ರಾಬ್ಲಮ್ಸ್ 4 ಇದೆ. ಹಾಗೆ ನಾವೇನು ಮಾಡ್ತೀವಿ? ರೂಟ್ ಆಫ್ ಮೈನಸ್ ಹಂಗೆ ಕ್ಯಾರಿ ಮಾಡಬೇಕು. 1 ಪ್ಲಸ್ 4/5 ಡಿವೈಡೆಡ್ ಬೈ 2, ದಟ್ ಇಸ್ ಈಕ್ವಲ್ ಟು ರೂಟ್ ಆಫ್ 5 ಪ್ಲಸ್ 4 ಡಿವೈಡೆಡ್ ಬೈ 5 ಇಂಟು 2 ಬರುತ್ತೆ. ಅಲ್ಲಿಗೆ ರೂಟ್ ಆಫ್ 9 ಮೈನಸ್ ಬಿಟ್ಟಾಗ್ತಾ ಇದ್ದೀನಿ. ಹೌದಾ? ರೂಟ್ ಆಫ್ 9/10, ದಟ್ ಇಸ್ ಈಕ್ವಲ್ ಟು -3/√10 ಬರುತ್ತೆ. ದಿಸ್ ಇಸ್ ದ ಆನ್ಸರ್ ಫಾರ್ ರೋಮನ್ ನಂಬರ್ 2. ಆನ್ಸರ್ ಫಾರ್ ರೋಮನ್ ನಂಬರ್ 1 ಈಸ್ 1/√10. ಅಂದರೆ ಸೈನ್ ಎಕ್ಸ್ ಸೆಕೆಂಡ್ ಕ್ವಾಡ್ರೆಂಟ್ ಪಾಸಿಟಿವ್ ಇತ್ತು, ಎಕ್ಸ್ ಥರ್ಡ್ ಕ್ವಾಡ್ರೆಂಟ್ಗೆ ಇರ್ಬೋದು. ನಮ್ಮ ಪ್ರಾಬ್ಲಮ್ ಈಸ್ x/2. ನೋಡಿ, x/2 ಥರ್ಡ್ ಕ್ವಾಡ್ರೆಂಟ್ ಇದೆ, ಸೆಕೆಂಡ್ ಕ್ವಾಡ್ರೆಂಟಲ್ಲಿದೆ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಸ್ ಪಾಸಿಟಿವ್, ಅದಕ್ಕೆ ಪ್ಲಸ್ ಬರ್ಕೊಂಡು ಬಂದೆ. ಅದೇ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಸ್ ನೆಗೆಟಿವ್, ಅದಕ್ಕೆ ಮೈನಸ್ ಮೇಂಟೈನ್ ಮಾಡ್ಕೊಂಡು ಬಂದೆ. -3/√10. ಹೌದಾ? ನೆಕ್ಸ್ಟ್ ವಿ ಹ್ಯಾವ್ ಟು ಫೈಂಡ್ tan x/2, ಬಟ್ ವಿ ಡೋಂಟ್ ಹ್ಯಾವ್ ಎನಿ ಸ್ಪೇಸ್. ಇವು ನೀಟಾಗಿ ನೋಡ್ಕೊಂಬಿಡಿ. sin x/2 1/√10 ಬರುತ್ತೆ, ಕಾಸ್ x/2ಗೆ -3/√10 ಬರುತ್ತೆ. ಇನ್ನು ನಾವು tan x ಬಾಕಿ ಇದ್ದೀವಿ. ಕೆಲವರು ಬುದ್ಧಿವಂತರು ಇರ್ತಾರೆ, ಸರ್ ಸೈನ್ ಬೈ ಕಾಸ್ ಮಾಡಿಬಿಟ್ರೆ ನಾನು ಬಂದ್ಬಿಡುತ್ತಲ್ಲ ಸರ್. ಹೌದು, ಸೇಮ್ ಆ್ಯಂಗಲ್ ಇರೋದ್ರಿಂದ ಅದೇ ಕೆಲಸ ಮಾಡ್ಬೋದು. ಅಲ್ಲಿಗೆ ಆನ್ಸರ್ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಏನಂತ ಸರ್? -1/3 ಬರುತ್ತೆ. ಅರ್ಥ ಆಯ್ತಾ? ಎಸ್, ಈಗ tan x/2 sin x/2 cos x/2 ಬರೀಬೋದು, ಅಥವಾ sin x/2 cos x/2 ಕಂಡುಹಿಡಿದಿರ ಡೈರೆಕ್ಟ್ ಆಗಿದೆ ಕಂಡುಹಿಡಿದ್ರೆ ಈ ಫಾರ್ಮುಲಾದ್ರೆ ಹಾಕ್ಕೋಬೋದು. ಹೆಂಗೆ ಬೇಕಾದರೂ ಮಾಡ್ಕೋಬೋದು. 2 ಮೆಥಡ್ ಇದೆ. ಈಗ ಅದು ಏನು ಬಂತು ಮರ್ತೋಗಿದ್ದೀವಿ ನಾವು. ಐ ಥಿಂಕ್ 1/√10 ಅನಿಸುತ್ತೆ sin x/2. ಇದು -3/√10. √10 ಗೆಟ್ ಕ್ಯಾನ್ಸಲ್, -1/3 ಏನಿದು tan x/2. ಈ ರೀತಿ ಎಕ್ಸ್ ಯಾವ ಕ್ವಾಡ್ರೆಂಟಲ್ಲಿ ಕೊಟ್ಟಿದ್ದಾರೋ, ಎಕ್ಸ್ ಕೊಟ್ಟಿರ್ತಕ್ಕಂಥ ಕ್ವಾಡ್ರೆಂಟ್ ಯಾವ ಕ್ವಾಡ್ರೆಂಟಲ್ಲಿ ಕೊಟ್ಟಿದ್ದಾರೆ ಎಕ್ಸು, x/2 ಬಂದು ಪ್ರೀವಿಯಸ್ ಕ್ವಾಡ್ರೆಂಟ್ಗೆ ಹೋಗುತ್ತೆ. ಅದು ಜನರಲ್ ಆಗಿ ಎಕ್ಸಾಂಪಲ್ ತೊಗೊಂಡು ಅರ್ಥ ಮಾಡ್ಕೋಬೋದು ನೀವು. ಎಸ್, ದರ್ ಇಸ್ ಎ ಪ್ರಾಬ್ಲಮ್, ಸಿಮಿಲರ್ ಪ್ರಾಬ್ಲಮ್. ಇಲ್ಲಿ ಎಕ್ಸ್ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಅಂತ ಹೇಳಿದ್ದಾರೆ. ಸೊ ಇದು ಹೌದಾ? ಟ್ಯಾನ್ ಬಂದು
ಏನಾಗುತ್ತೆ 4/(-3) ಆಗುತ್ತೆ. ದಿಸ್ ಇಸ್ 5. ಅದೇನು ಸರ್ ಮೈನಸ್ ಸೈನ್ ಇದಕ್ಕೆ ಅಡ್ಜಸ್ಟ್ ಮಾಡೋದು? ಹೌದು, ಇದು ಪಾಸಿಟಿವ್ ಆ್ಯಕ್ಸಿಸ್. ಈ ಮೈನಸ್ ಡಿನಾಮಿನೇಟರ್ ಕೂಡ ಕೊಟ್ಕೋಬೋದು ಫ್ರಾಕ್ಷನಲ್ಲಿ. ಯಾತಕ್ಕೆ ಸರಿ ಡಯಾಗ್ರಾಮ್ ಬರೆದ್ರಂದ್ರೆ ನಮಗೆ ಕಾಸ್ ಎಕ್ಸ್ ಬೇಕಾಗುತ್ತೆ ಟು ಫೈಂಡ್ ದೀಸ್ ಟರ್ಮ್ಸ್. ಕಾಸ್ ಎಕ್ಸ್ ಡೆಫಿನೇಷನ್ -3/5. ಈಗ ಎಕ್ಸ್ ಬಿಲಾಂಗ್ಸ್ ಟು ವಿಚ್ ಕ್ವಾಡ್ರೆಂಟ್? ಸೆಕೆಂಡ್ ಕ್ವಾಡ್ರೆಂಟ್. ಯೂಸಿಂಗ್ ದಟ್ ವಿ ಆರ್ ಫೈಂಡಿಂಗ್ ಕಾಸ್ ಎಕ್ಸ್. ಇನ್ನು ಎಕ್ಸ್ ಸೆಕೆಂಡ್ ಕ್ವಾಡ್ರೆಂಟ್ ಆದರೆ ಖಂಡಿತವಾಗ್ಲೂ ನಮಗೆ x/2 ಫಸ್ಟ್ ಕ್ವಾಡ್ರೆಂಟ್ ಆಗಿರುತ್ತೆ. ಯಾಕೆ ಸರ್? ನೋಡು, ಏನು ಎಕ್ಸ್ ಸೆಕೆಂಡ್ ಕ್ವಾಡ್ರೆಂಟ್ ಅಂತಂದರೆ ಅರ್ಥ ಏನು? 180 <x 90 <x 180 ಅಲ್ವೇನಪ್ಪ? ಸೆಕೆಂಡ್ ಕ್ವಾಡ್ರೆಂಟ್ ಅಂದರೆ ಬೈ 2 ಮಾಡಿದಾಗ 45 (x/2 90. 45 to 90 ಯಾವ ಕ್ವಾಡ್ರೆಂಟು? ಇದು 0 to 90, 45 to 90 ಇಲ್ಲ ಇರುತ್ತೆ, ಫಸ್ಟ್ ಕ್ವಾಡ್ರೆಂಟ್ ಇರುತ್ತೆ. ಅಲ್ಲಿಗೆ ಎಕ್ಸ್ ಬಗ್ಗೆ ಮಾತನಾಡಿದಾಗ ಸೆಕೆಂಡ್ ಕ್ವಾಡ್ರೆಂಟ್, x/2 ಬಗ್ಗೆ ಮಾತನಾಡಿದಾಗ ಫಸ್ಟ್ ಕ್ವಾಡ್ರೆಂಟ್. ಹೌದಾ? ಈಗ ಒಂದೊಂದೇ ಮಾಡ್ತೀನಿ. ಏನದು? sin x/2. sin x/2 √1 - cos x / 5. ದಟ್ ಇಸ್ ಈಕ್ವಲ್ ಟು √1 + 3/5 ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ ಕಾಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ. ಗೊತ್ತಾಗ್ತಿದೆಯಾ? ಕಾಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗಿಬಿಡುತ್ತೆ. ವಾಟ್ ಇಸ್ LCM? ನೋಡಿ, ಇಲ್ಲಿ 5 + 3 / 5 × 5 ಆಗುತ್ತೆ. ಹೌದಾ ಇಲ್ಲ? ಕರೆಕ್ಟ್. ಎಸ್, ಇಲ್ಲಿ ಫಾರ್ಮುಲಲ್ಲಿ ಹೋಲ್/2 ಬರೋದಿದು, ಹೋಲ್/2 ಬರುತ್ತೆ. ಇದಷ್ಟೇ ಹೋಲ್/2 ಬರುತ್ತೆ. ಹೌದಾ? ಅಲ್ಲಿಗೆ ಇದು √8 / √10 ಬರುತ್ತೆ. ಕ್ಯಾನ್ಸಲ್ ಮಾಡಿದಾಗ √4/5 ಬರುತ್ತೆ. ಅಲ್ಲಿಗೆ 2 / √5 ಆಯಿತು. ಯಾವುದು? sin x/2. ಅದೇ ರೀತಿ cos x/2 1 + cos x / 2 ಬರುತ್ತೆ. ಹೌದಾ? ಹೇಗೆ ಸರ್ ಅಂದಾಗ ಇಲ್ಲಿ ಪ್ರೀವಿಯಸ್ ಪ್ರಾಬ್ಲಮ್ಗೆ ನೀವು ಮೈನಸ್ ಬರ್ತಿದ್ರು. ಪ್ರೀವಿಯಸ್ ಪ್ರಾಬ್ಲಮ್ x/2 ಸೆಕೆಂಡ್ ಕ್ವಾಡ್ರೆಂಟಲ್ಲಿತ್ತು. x/2 ಸೆಕೆಂಡ್ ಕ್ವಾಡ್ರೆಂಟ್ ಇದ್ದದಕ್ಕೆ ಕಾಸ್ ನೆಗೆಟಿವ್. ಈಗ x/2 ಫಸ್ಟ್ ಕ್ವಾಡ್ರೆಂಟಲ್ಲಿದೆ. ನೋಡಿ, ಇಲ್ಲಿ ಬರ್ತಿದ್ದೀನಿ. ಇದು ಬರ್ಕೋಬೇಕು ನೀವು ಪ್ರಾಬ್ಲಮ್ ಬರೆಯುವಾಗ. ಆಗ ಇದು ನೀವು ಸಿಂಪ್ಲಿಫಿಕೇಶನ್ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತಪ್ಪ ಅಂದರೆ ಐ ಥಿಂಕ್ 1/5 ಏನೋ ಬರ್ಬೋದು. ಮಾಡಿರಿ, ನೀವೇ ಮಾಡಿರಿ. ಕಾಸ್ ಎಕ್ಸ್ ಪ್ಲಸ್ಸಲ್ಲಿ -3/5. ಈ ಪ್ಲಸ್ ಬಿಕಮ್ಸ್ ಮೈನಸ್ ಆಗುತ್ತೆ, ಹುಷಾರಾಗಿರಬೇಕು. ಹೌದಾ? ಸಾರಿ, /2 ಇದು /2 ಅದು. ಆಮೇಲೆ ಇದು ಎರಡನೇ ರೋಮನ್ ನಂಬರ್ ಆಯಿತು. ಈಗ ಮೂರನೇ ರೋಮನ್ ನಂಬರ್ಗೆ ಬಂದಾಗ ನಮಗೆ tan x/2 ಹಾಕಬೇಕು. ಈಗ ಇವೆರಡು ಡಿವೈಡ್ ಮಾಡಿದಾಗ ಆನ್ಸರ್ 2 ಬರುತ್ತೆ ನೋಡಿ. ಖಂಡಿತವಾಗ್ಲು. ಯಾಕಂದರೆ sin x/2 2/5 ಆಗಿದೆ. cos x/2 = 1/5. ಇದೇನಿದು? ಸಾರಿ, ಇದು cos x/2 1/5 ಆಗೋದು. ಹೌದಾ? ಇದು ಡಿವೈಡ್ ಮಾಡಿದಾಗ ನಮಗೆ √5 ಕ್ಯಾನ್ಸಲ್ ಆಗಿಬಿಟ್ಟು ನಮ್ಗೆ ಏನು ಬರುತ್ತೆ? 2 ಬರುತ್ತೆ. ರೋಮನ್ ನಂಬರ್ 3. ಸೊ ಇವು ನೀವೇ ವರ್ಕೌಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಪ್ರೀವಿಯಸ್ ಪ್ರಾಬ್ಲಮ್ ಮೈನಸ್ ಬಂದಿತ್ತು, ಇಲ್ಲೂ ಮೈನಸ್ ಬಂದಿತ್ತು. ಯಾಕೆ? ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಇತ್ತು x/2. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ಮಾತ್ರ ಪಾಸಿಟಿವ್, ಕಾಸು ಟ್ಯಾನ್ ನೆಗೆಟಿವ್. ಆ ಕಾರಣಕ್ಕೆ ಇದು ಮಾತ್ರ ಪ್ಲಸ್. ಈ ಟರ್ಮು ಈ ಪ್ರಾಬ್ಲಮಲ್ಲೂ ಪ್ಲಸ್, ಪ್ರೀವಿಯಸ್ ಪ್ರಾಬ್ಲಮಲ್ಲೂ ಪ್ಲಸ್. ಬಟ್ ಈ ಪ್ರಾಬ್ಲಮಲ್ಲಿ cos x/2 tan x/2 ಕೂಡ ಪ್ಲಸ್. ಯಾಕಂದರೆ ಎಕ್ಸ್ ಸೆಕೆಂಡ್ ಕ್ವಾಡ್ರೆಂಟ್ಗಾದರೆ x/2 ಫಸ್ಟ್ ಕ್ವಾಡ್ರೆಂಟ್ಗೆ ಹೋಗುತ್ತೆ, ಬರ್ದಿದ್ದೀನಿ ಇಲ್ಲಿ. ಸೊ ಇಂಥವು ನಿಮಗೆ ಒಂದು 4 ಪ್ರಾಬ್ಲಮ್ಸ್ ಇದೆ. ದಯವಿಟ್ಟು ಇನ್ನೊಂದು ವಿಚಾರ ಹೇಳ್ತೀನಿ ನೋಡಿ. ಇಲ್ಲಿ 2 ಡಯಾಗ್ರಾಮ್ ಹಾಕ್ಕೋಬೇಕು. ಫಸ್ಟು ಇದು ಕೊಟ್ಟಿರ್ತಕ್ಕಂಥದ್ದು ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿ ಥರ್ಡ್ ಸೈಡ್ ಕೇಳೋದಕ್ಕೋಸ್ಕರ ಯಾವ ಕ್ವಾಡ್ರೆಂಟಲ್ಲಿ ಕೊಟ್ಟಿರೋ ಆ ಕ್ವಾಡ್ರೆಂಟಲ್ಲಿ ಹಾಕ್ಕೋಬೇಕು ಡಯಾಗ್ರಾಮ್. ಅರ್ಥ ಆಯ್ತಾ? ಇದು ತಪ್ಪು ಬರೋಂಗಿಲ್ಲ. ನಾನೆಲ್ಲ 36 ಇಲ್ಲಿ ಬರೆದಿದ್ದೀನಿ. 35 ನೀಟಾಗಿ 3 ಟರ್ಮ್ ಆನ್ಸರ್ ಮಾಡಿಕೊಟ್ಟಿದ್ದೀನಿ. 36 sin x/2 ಆನ್ಸರ್ ಮಾಡಿಕೊಟ್ಟಿದ್ರೆ ಅಸೈನ್ಮೆಂಟ್ ಕೊಟ್ಟಿದ್ದೀನಿ. ಅದೇ ರೀತಿ ಇನ್ನೂ ಏನಾದರೂ ಪ್ರಾಬ್ಲಮ್ಸ್ ಇದೆ 37, 38 ಕ್ವಶನ್ನು ಪಕ್ಕದಲ್ಲಿ ಆನ್ಸರ್ ಬರೆದು ನಿಮಗೆ ಅಸೈನ್ಮೆಂಟ್ ಕೊಡ್ತೀನಿ. ಆನ್ಸರ್ ಬರೋರಿಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಎಸ್, ಆನ್ಸರ್ ಸ್ವಲ್ಪ ಜ್ಞಾಪಕ ಇಟ್ಕೊಂಬಿಡಿ. cos x/2 1/5, tan x/2 2 ಬರುತ್ತೆ. ಇವೆರಡು ಡಿವೈಡ್ ಮಾಡಿದಾಗ ಇನ್ನೆರಡು ಪ್ರಾಬ್ಲಮ್ ಅಸೈನ್ಮೆಂಟ್ ಇದೆ, ಅದಕ್ಕೆ ಆನ್ಸರ್ಸ್ ನಾನೇ ಪ್ರೊವೈಡ್ ಮಾಡ್ತೀನಿ. ಪ್ಲೀಸ್ ಸಾಧ್ಯವಾದರೆ ಈ ಫಾರ್ಮರ್ಸ್ ಕೂಡ ಬರ್ಕೊಂಬಿಡಿ. ನಾನು ಇದನ್ನು ನೋಡಿಸಲ್ಲ, ಇವನು ಕೂಡ ಮಾರ್ಕ್ ಮಾಡ್ಕೊಂಬಿಡಿಲ್ಲ. ಆದರೂ
over yes. For this problem number sin x by 2 ಬಂದು ರೂಟ್ 6/3 ಬರುತ್ತೆ. ಇದು ಬಂದು ಮೈನಸ್ ರೂಟ್ 3/3 ಬರುತ್ತೆ. ಇದು ಬಂದು ಮೈನಸ್ ರೂಟ್ 2. ಕೆಲವರು ಏನು ಮಾಡ್ತಾರೆ, ಇದನ್ನು ರೂಟ್ 3 ಇಂಟು ರೂಟ್ 3 ಅಂತ ಬರೀತಾರೆ, ಮತ್ತೆ 3ನೇ ಬರುತ್ತೆ. ಆಗ ಕ್ಯಾನ್ಸಲ್ ಮಾಡಿಬಿಟ್ಟು ಮೈನಸ್ 1/√3 ಬರೀತಾರೆ. ಅರ್ಥ ಆಗ್ತದೆ ಹೇಳ್ತಿರೋದು. ಈ ಎರಡರಲ್ಲಿ ಯಾವುದಾದ್ರು ಒಂದು ಆನ್ಸರ್ ಬಂದರೆ ಸಾಕು. ಕೆಲವರು ಇದನ್ನಷ್ಟೇ ರೂಟ್ 3 ಇಂಟು ರೂಟ್ 2 ಬರ್ಕೊಂಡು ಇದನ್ನು ರೂಟ್ 3 ಇಂಟು ರೂಟ್ 3 ಬರೀತಾರೆ. ರೂಟ್ 3 ಕ್ಯಾನ್ಸಲ್ ಆಗುತ್ತೆ. ಆವಾಗ ರೂಟ್ 2/3 ಬರುತ್ತೆ. ಯಾವುದಾದ್ರೂ ಬರ್ಬೋದು. ಈ ಆನ್ಸರ್ಗಳಲ್ಲಿ ಯಾವ ಆನ್ಸರ್ ಬೇಕಾದರೂ ಬರ್ಬೋದು. ಯಾವ ಆನ್ಸರ್ ಬೇಕಾ, ಇದು ಬಂದರೂ ಓಕೆ, ಇದು ಬಂದರೂ ಓಕೆ, ಇದು ಬಂದರೂ ಓಕೆ, ಇದು ಬಂದರೂ ಓಕೆ. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿಗೆ ಬರೋಣ. ಇದು ಸ್ವಲ್ಪ ಲೆಂತ್ ಇದೆ. ಇದು ನಾನೇ ಮಾಡಿದರೆ ಚೆನ್ನಾಗಿರ್ತಾಯಿತ್ತು. ಆನ್ಸರ್ ಹಿಂಗೆ ಬರುತ್ತೆ ಅಂತ ನನಗೆ ಐಡಿಯಾ ಬಂದಿಲ್ಲ. ಬೈ 4 ಮತ್ತಿದಷ್ಟೇ ರೂಟ್ ಆಫ್ 8 ಮೈನಸ್ 2 ರೂಟ್ 15 ಡಿವೈಡೆಡ್ ಬೈ 4 ಮತ್ತಿದಷ್ಟೇ 4 ಪ್ಲಸ್ ರೂಟ್ 15. ಏನಿಲ್ಲ, ಇವೆರಡನ್ನೇ ಡಿವೈಡ್ ಮಾಡಿರ್ತಾನೆ. 4 ಕ್ಯಾನ್ಸಲ್ ಆಗಿರುತ್ತೆ. ಇದನ್ನು ರ್ಯಾಷನಲೈಸ್ ಮಾಡಿರ್ತಾನೆ, ಇಷ್ಟು ಬಂದಿರುತ್ತೆ. ಇನ್ನೊಂದ್ಸಲ ಹೇಳಿ ಸರ್. tan x by 2 ಎರಡು ಡಿವೈಡ್ ಮಾಡ್ಕೊಂಡಿರ್ತಾನೆ. 4 ಗೆಟ್ ಕ್ಯಾನ್ಸಲ್. ನಮಗೇನು ವೈಟ್ 2 ಪ್ಲಸ್ ರೂಟ್ 15 8 ಮೈನಸ್ 2 ರೂಟ್ 15 ಬಂದಿರುತ್ತೆ. ರ್ಯಾಷನಲೈಸ್ ಮಾಡಿರ್ತಾನೆ. ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈಡ್ ಬೈ ಏನದು 8 ಪ್ಲಸ್ 2 ಟೈಮ್ಸ್ ರೂಟ್ 15 ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿರ್ತಾರೆ. ನಮಗೆ ಆನ್ಸರ್ಸ್ ಬಂದಿರುತ್ತೆ. ಸೊ ಅಸೈನ್ಮೆಂಟ್ ಪ್ರಾಬ್ಲಮ್ಸಲ್ಲಿ ದಯವಿಟ್ಟು ನಿಮಗೆ ಕೊಟ್ಟಿರ್ತಕ್ಕಂಥ 2 ಪ್ರಾಬ್ಲಮ್ಸ್ಗೆ ಈ ರೀತಿ ಆನ್ಸರ್ಸ್ ಬರಬೇಕು. ಆನ್ಸರ್ಗಳು ಕೂಡ ಮಾರ್ಕ್ ಮಾಡ್ಕೊಳ್ಳಿಲ್ಲ ಆದರೂ ಆಗ್ಬೋದಾ? ಎಸ್. ನಾವು ಇನ್ ದಿಸ್ ಟ್ರಿಗ್ನಾಮೆಟ್ರಿ ಲಾಸ್ಟ್ ಬಟ್ ಸೆಕೆಂಡ್ ಟಾಪಿಕ್, ಲಾಸ್ಟ್ ಟಾಪಿಕ್ ಅಲ್ಲ ಸರ್, ಲಾಸ್ಟ್ ಟಾಪಿಕ್ ಇನ್ನೊಂದು ಸೊಲ್ಯೂಷನ್ಸ್ ಆಫ್ ಟ್ರಿಗ್ನಾಮೆಟ್ರಿಕ್ ಈಕ್ವೇಷನ್ಸ್ ಅಂತಿದೆ. ಅದು ಲಾಸ್ಟ್ ಟಾಪಿಕ್ ಆಗುತ್ತೆ. ಅದನ್ನು ಜನರಲ್ ಸೊಲ್ಯೂಷನ್ಸ್ ಅಂತ ಕರಿತೀವಿ. ಅದರಲ್ಲಿ ಕೂಡ ಕ್ವಶನ್ ಕೇಳೋದ್ರಿಂದ ಇದು ಅಲ್ಲಿಗೆ ಈಗ ಮಾಡ್ತಿರ್ತಕ್ಕಂಥ 2 ಟಾಪಿಕ್ಸು ಡೆಡ್ ಎಂಡ್ ಎಂಡಿಂಗ್ ಅಲ್ಲಿದೆ. ನಾವು ಮುಗಿತಾ ಬರ್ತಾ ಇದೆ ಚಾಪ್ಟರ್. ಆದರೆ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲೆ ಅಂತ ಸ್ಟಾರ್ಟ್ ಮಾಡ್ತೀನಿ ಕಾನ್ಸೆಪ್ಟ್. ಅದರಲ್ಲಿ 5 ಮಾರ್ಕ್ಸ್ ಒಂದು ಇದ್ದೇ ಇರುತ್ತೆ. ನೆಕ್ಸ್ಟು ಸೊಲ್ಯೂಷನ್ಸ್ ಆಫ್ ಟ್ರಿಗ್ನಾಮೆಟ್ರಿಕ್ ಈಕ್ವೇಷನ್ಸ್ ಅಂತ ನೆಕ್ಸ್ಟ್ ಟಾಪಿಕ್ ಬರುತ್ತೆ. ಅದರಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಅಲ್ಲಿಗೆ ಹಿಯರ್ ಆಫ್ಟರ್ ವಿ ವಿಲ್ ಗೋಯಿಂಗ್ ಟು do 2 different topics, transformation formulae and trigonometric equations, solutions of trigonometric equations ಅಂತ 2 ಟಾಪಿಕ್ ಮಾಡ್ತೀವಿ. ಇಲ್ಲಿಂದ 2 ಟಾಪಿಕ್ ಮೇಲೆ ಖಂಡಿತವಾಗ್ಲೂ ಕ್ವಶನ್ ಇರುತ್ತೆ. ಈಗ ಸ್ಟಾರ್ಟ್ ಮಾಡೋ ಟಾಪಿಕಲ್ಲಂತೂ 5 ಮಾರ್ಕ್ಸ್ ಪಕ್ಕ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಆದಮೇಲೆ. ಆಮೇಲೆ ಟ್ರಿಗ್ನಾಮೆಟ್ರಿಕ್ ಈಕ್ವೇಷನ್ಸ್ ಮೇಲೆ ಅದೇ ಜನರಲ್ ಸೊಲ್ಯೂಷನ್ ಕಂಡುಹಿಡಬೇಕು. ಟ್ರಿಗ್ನಾಮೆಟ್ರಿಕ್ ಈಕ್ವೇಷನ್ಗೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕು. ಅದರಲ್ಲಿ ಪ್ರಾಬ್ಲಮ್ ಕಂಪಲ್ಸರಿ ಇರುತ್ತೆ. ಹಾಗಾದರೆ ಇನ್ನು ಉಳಿದಿರ್ತಕ್ಕಂಥದ್ದು 2 ಟಾಪಿಕ್ಕು ಕಂಪಲ್ಸರಿ ಟಾಪಿಕಲ್ಲಿ ಪ್ರಾಬ್ಲಮ್ ಬಂದಿರುತ್ತೆ. ಎಸ್, ನ್ಯೂ ಟಾಪಿಕ್ 5 ಮಾರ್ಕ್ಸ್ ಕ್ವಶನ್ ಟಾಪಿಕ್. ಫಾರ್ಮುಲೆ ಪ್ಲೂರಲ್ ವರ್ಡ್ ಆಫ್ ಫಾರ್ಮುಲಾಸ್ ಅಂತ ಕರೆದ್ಬಿಡ್ತು ನಾವು ಕ್ಯಾಶುಯಲ್ ಆಗಿ. ಇದು ಫಾರ್ಮುಲೆ. ಎಸ್, ಪ್ಲೀಸ್ ಎಲ್ಲರೂ ನೆನ್ಪಿಟ್ಕೊಳ್ಳಿ. ಈಗ 8 ಫಾರ್ಮುಲಾಸ್ ನಿಮಗೆ ಪರಿಚಯ ಮಾಡಿಕೊಟ್ಟು 8 ಫಾರ್ಮುಲಾಸ್ ಅವು ಹೇಗೆ ನೆನ್ಪಿಟ್ಕೋಬೇಕು ಅನ್ನೋದನ್ನು ಹೇಳಿಕೊಟ್ಟು ಕ್ಲಾಸ್ ಸೆಂಡ್ ಮಾಡ್ತೀನಿ. ನೀವು ನೆಕ್ಸ್ಟ್ ಕ್ಲಾಸ್ಗೆ ರೆಡಿ ಆಗಬೇಕಾದ್ರೆ 8 ಫಾರ್ಮುಲಾಸ್ ಟ್ರೈ ಟು ರಿಮೆಂಬರ್. ಅಟ್ಲೀಸ್ಟ್ 4-6 ಆದರೂ ಮಿಕ್ಕಿದ್ದು ಪ್ರಾಬ್ಲಮ್ಸ್ ಕಂಪ್ಲೀಟ್ ಮಾಡ್ತಾ ನಾವು ಏನು ಹೋಮ್ವರ್ಕ್ ಆಗಲಿ ನಾವು ಮಾಡಿರೋ ಕ್ಲಾಸ್ ಆಗಲಿ ಫಾಲೋ ಮಾಡ್ತಾ ಅವಶ್ಯಕವೇ ಬಂದ್ಬಿಡುತ್ತೆ. ಅರ್ಥ ಆಯ್ತಾ? ಏನು ಸರಿ ಟ್ರಾನ್ಸ್ಫಾರ್ಮೇಷನ್ ಅನ್ನೋ ವರ್ಡ್ ಮೀನಿಂಗ್ ಅಂದರೆ ಹೇಳ್ತೀನಿ ನೋಡಿ. ನಮಗೆ 8 ಫಾರ್ಮುಲಾಸ್ ಬರುತ್ತೆ. ನಾನು 8 ಸಪ್ರೇಟಾಗಿ ಬರೀತಾ ಇದ್ದೀನಿ. ಡೋಂಟ್ ಕನ್ಫ್ಯೂಸ್. ಎಸ್, ಪ್ಲೀಸ್. ಆಲ್ ದಿ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲೆ what we have written, we will getting 8 formulae in terms of only sin and cos. Keep it in mind. ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್ 8 ಬರುತ್ತೆ ಅಂತ ನಾನು ಆಲ್ರೆಡಿ ಲಿಸ್ಟ್ ಔಟ್ ಶುರು ಮಾಡಿದ್ದೀನಿ. ಅವು ಬರೀ ಸೈನ್ ಅಂಡ್ ಕಾಸ್ ಕಾಂಬಿನೇಷನಲ್ಲೇ ಇರ್ತವೆ. ಬರೀ ಸೈನ್ ಅಂಡ್ ಕಾಸ್. ನಾನು 2 ಹಾಫಲ್ಲಿ ಫಾರ್ಮುಲಾ ನೆನ್ಪಿಟ್ಕೊಳ್ಳೋ ಹೇಳ್ಕೊಡ್ತೀನಿ. ಫಸ್ಟ್ ಹಾಫಲ್ಲಿ ಟರ್ಮಿನಾಲಜಿ ಅಂದರೆ ಏನು ಟರ್ಮ್ಸ್ ಕೊಟ್ಟಾಗ ಏನು ಆಲ್ಫಾಬೆಟ್ಸ್ ಯೂಸ್ ಮಾಡಬೇಕು ಅಂತ. ಸೆಕೆಂಡ್ ಹಾಫಲ್ಲಿ ಸಬ್ಜೆಕ್ಟ್ ಅಂದರೆ ಏನು ಫಾರ್ಮುಲಾಗೆ ಏನು ಆನ್ಸರ್ ನೆನ್ಪಿಟ್ಕೋಬೇಕು ಅಂತ. ಅರ್ಥ ಆಯ್ತಾ? ಟೋಟಲಿ ವಿ ಹ್ಯಾವ್ ಹೌ ಮೆನಿ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲೆ? 8. ಟ್ರಾನ್ಸ್ಫಾರ್ಮ್, ಲಿಸನ್ ಕೇರ್ಫುಲಿ. ಇಲ್ಲಿ
sum of two trigonometric ratios or difference of two trigonometric ratios into product, ಅಥವಾ ಪ್ರಾಡಕ್ಟ್ ಆಫ್ ಟೂ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇಂಟು ಸಮ್ ಆರ್ ಡಿಫರೆನ್ಸ್. ಸರ್ ಇದೇನು ಅರ್ಥ ಆಗಲಿಲ್ಲ ಸರ್. ನೋಡಿ ಇಲ್ಲಿ ಸೈನ್ ಎ ಇಂಟು ಸೈನ್ ಬಿ ಇದೆಯಪ್ಪ. ವಾಟ್ ಈಸ್ ದ ಸಿಂಬಲ್ ಹಿಯರ್? ಪ್ರಾಡಕ್ಟ್. ಇದನ್ನು ನಾವು ಡಿಫರೆನ್ಸ್ ಆರ್ ಸಮ್ ಆಫ್ ಟೂ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇಂದ ಫಾರ್ಮುಲಾ ಬರೀತೀವಿ. ಸೊ ಪ್ರಾಡಕ್ಟ್ ಅಲ್ಲಿ ಇದ್ದಿದ್ದು ಸಮ್ ಆರ್ ಡಿಫರೆನ್ಸ್, ಪ್ಲಸ್ ಆರ್ ಮೈನಸ್ ಇದೆ. ಪ್ಲಸ್ ಆದ್ರೂ ಬರುತ್ತೆ, ಮೈನಸ್ ಆದ್ರೂ ಬರುತ್ತೆ. ಅಟ್ ಎ ಟೈಮ್ ಎರಡು ಬರೋಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿಗೆ ಕನ್ವರ್ಟ್ ದಿ ಪ್ರಾಡಕ್ಟ್ ಆಫ್ ಟೂ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇಂಟು ಸಮ್ ಆಫ್ ಟು. ಇಲ್ಲಿ ಸೈನ್ ಕಾಸ್ ಏನ್ ಬೇಕಾದ್ರೂ ಬರ್ಬೋದು, ತೋರಿಸ್ತೀನಿ. ಅಲ್ಲಿಗೆ ಪ್ರಾಡಕ್ಟು ಪ್ಲಸ್ ಆರ್ ಮೈನಸ್ ಅಂದ್ರೆ ಪ್ರಾಡಕ್ಟ್ ಇರ್ತದೆ, ಅದನ್ನು ನಾವು ಸಮ್ ಆಫ್ ಟೂ ನಂಬರ್ಸ್ ಆಗಿ ಸ್ಪ್ಲಿಟ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಫಾರ್ಮುಲಾ ಹೆಲ್ಪ್ ಆಗ್ತವೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ಕಾಸ್ ಸಿ ಪ್ಲಸ್ ಕಾಸ್ ಡಿ ಅಂತಿದೆ. ಎಸ್, ಫಸ್ಟ್ ಹಾಫ್ ಟರ್ಮಿನಾಲಜಿ ಅಂತ ಹೇಳ್ಕೊಟ್ಟೆ, ಸೆಕೆಂಡ್ ಹಾಫ್ ಸಬ್ಜೆಕ್ಟ್ ಅಂತ ಹೇಳ್ಕೊಟ್ಟೆ. ಇಲ್ಲಿ ವಾಟ್ ಇಸ್ ಯುವರ್ ಕ್ವಶನ್? ಸಮ್ ಅಂದ್ರೆ ಸಮ್ ಇನ್ ಯುವರ್ ಕ್ವಶನ್ ಆಗಿದ್ದರಿಂದ ಆನ್ಸರ್ ಏನು ಬರುತ್ತೆ? ಪ್ರಾಡಕ್ಟ್ ಇಂದ ಬರುತ್ತೆ. ಏನ್ ಸರ್ ಅದು? ಈ ತರ ಬರುತ್ತೆ ನೋಡಿ. ಇದು ಹೇಳ್ಕೊಡ್ತೀನಿ, ಹೆಂಗ್ ಬಂತು ಅಂತ ಹೇಳ್ಕೊಡ್ತೀನಿ. ಎಸ್, ಇಲ್ಲೆಲ್ಲೂ ಕೂಡ ಪ್ಲಸ್ ಮೈನಸ್ ಇಲ್ಲ ನೋಡಿ. ಈ ಕಾಸು ಮಧ್ಯದಲ್ಲಿ ಇಂಟು ಬಂದ್ಬಿಡ್ತು. ಇಲ್ಲಿ ಸಮ್, ಇಲ್ಲಿ ಇಂಟು, ಅಲ್ಲಿಗೆ ಸಮ್ ಟು ಪ್ರಾಡಕ್ಟ್, ಇಲ್ಲಿ ಪ್ರಾಡಕ್ಟ್ ಟು ಸಮ್ ಆರ್ ಡಿಫರೆನ್ಸ್. Such a formulas are called transformation formulas. How many are there? 8 formulae. ಅಲ್ಲಿಗೆ these are the one thing you should remember. Every transformation formula is in terms of only sin and cos. Please remember it. tan ಬರೋದಿಲ್ಲ, cosecant ಬರೋದಿಲ್ಲ, secant ಬರೋದಿಲ್ಲ, cot ಬರೋದಿಲ್ಲ ಈ formulas. ಇದರ ಮೀನಿಂಗ್ ಏನು ಸರ್? ಪ್ಲಸ್ ಆರ್ ಮೈನಸ್ ಸಮ್ ಆರ್ ಡಿಫರೆನ್ಸ್ ಆಫ್ ಎನಿ ಟೂ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇಂಟು ಪ್ರಾಡಕ್ಟ್, ಆರ್ ಪ್ರಾಡಕ್ಟ್ ಆಫ್ ಎನಿ ಟೂ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇಂಟು ಸಮ್ ಆರ್ ಡಿಫರೆನ್ಸ್. ಈ ಪ್ರೊಸೆಸ್ ನಾವು ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾಸ್ ಅಂತ ಕರಿತೀವಿ. ಇದರಲ್ಲಿ 8 ಫಾರ್ಮುಲಾಸ್ ಪ್ರೂವ್ ಮಾಡಕ್ಕೆ ಹೋಗಲ್ಲ ನಾವು. ಎಸ್, ಆಕ್ಚುಲಾಗಿ ಪ್ರೂಫ್ ಇದೆ. ನಮಗೆ ಪ್ರೂಫ್ ಕೇಳಿದಿರ ಅದರ ಮೇಲೆ ಪ್ರಾಬ್ಲಮ್ ಕೇಳ್ತೀವಿ ಅಂತ ಹೇಳ್ಬಿಟ್ರೋದ್ರಿಂದ ಟ್ರಾನ್ಸ್ಫಾರ್ಮೇಶನ್ ಪಕ್ಕ 5 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಇಲ್ಲಿ 5 ಮಾರ್ಕ್ಸ್ ಕ್ವಶನ್ ಇದ್ದೇ ಇರುತ್ತೆ, ಉಲ್ಲಾಸೆ ಇಲ್ಲ. 5 ಮಾರ್ಕ್ಸ್ ಕೇಳ್ತಾರೆ ಇಲ್ಲಿ. ಅರ್ಥ ಆಯ್ತಾ? ಈಗ ಫಾರ್ಮುಲಾಸ್ ಯಾವ ಹೇಗೆ ನೆನ್ಪಿಟ್ಕೋಬೇಕು ನೀಟಾಗಿ ಹೇಳ್ಕೊಬಿಡ್ತೀನಿ. ಎಸ್, first I will explain last 4 formulae which are product to sum. last 4 ನಾನು ಒಂದೊಂದು ಇಂಕಲ್ಲಿ ಬರೀತೀನಿ, ನೀವು ಅದು ಯಾಕೆ ಅಂತ ನಿಮ್ಗೆ ಗೊತ್ತಿರ್ತದೆ. ಇದು ಸೈನ್ ಎ ಇಂಟು ಕಾಸ್ ಬಿ ಫಾರ್ಮುಲಾ. ಆನ್ಸರ್ ಏನು ಬರುತ್ತೋ ನೋಡೋಣ. ಆಮೇಲೆ ಕಾಸ್ ಎ ಇಂಟು ಸೈನ್ ಬಿ ಅದೇನು ಬರುತ್ತೋ ನೋಡೋಣ. ಆಮೇಲೆ ಕಾಸ್ ಎ ಇಂಟು ಕಾಸ್ ಬಿ. ಲಾಸ್ಟ್ ಒನ್ನು ಸೈನ್ ಎ ಇಂಟು ಸೈನ್ ಬಿ. ಎಲ್ಲ ಕಾಣಿಸ್ತಿದೆಯಾ ಕ್ಲಾರಿಟಿಯಾಗಿ? ಫುಲ್ ಕ್ಲಾರಿಟಿ ಇದೆ. ಸೊ ಪ್ಲೀಸ್ ಎಲ್ಲರೂ ನೆನ್ಪಿಟ್ಕೊಳ್ಳಿ. ಈ 15 ಮಿನಿಟ್ಸ್ ತುಂಬ ಕಳೆಯೋದಿದೆ. ಇಲ್ಲಾಂದ್ರೆ ಈ ಫಾರ್ಮುಲಾಸ್ ಗಟ್ಟೊಡಿಯಕ್ಕೆ ಕೂಡ ಆಗೋದಿಲ್ಲ ನಿಮ್ಮ ಕೈಲಿ. ಪ್ರಾಡಕ್ಟ್ ಇರಬೇಕಾದ್ರೆ ನಿಮಗೆ 2 ಆಫರ್ ಕೊಟ್ಟಿರ್ತೇನೆ. ಇಲ್ಲಿ ಪ್ರಾಡಕ್ಟ್ ಇರಬೇಕಾದ್ರೆ 2 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಪಾಯಿಂಟ್ ನಂಬರ್ 1, ಈ 2 ಆ್ಯಂಗಲ್ಸ್ ಎ ಬಿಯಲ್ಲಿ ಯೂಸ್ ಮಾಡಬೇಕು. ಪಾಯಿಂಟ್ ನಂಬರ್ 2, ಪ್ರಾಡಕ್ಟ್ ಅಂತ ಬಂದರೆ ಸೈನು ಕಾಸು, ಕಾಸು ಸೈನ್ ಕಾಂಬಿನೇಷನ್ 2 ಇರ್ಬೋದು. ಸಾರಿ, ಇನ್ನೊಂದ್ಸಲಿ ರಿಪೀಟ್ ಮಾಡಿ ಸರ್. ಇಫ್ ಇಟ್ ಇಸ್ ಎ ಪ್ರಾಡಕ್ಟ್, ದಟ್ ಈಸ್ ಅವರ್ ಕ್ವಶನ್, ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ಸಮ್ ಆರ್ ಡಿಫರೆನ್ಸ್. ನೆಕ್ಸ್ಟ್ ಬರೋ ಫಾರ್ಮುಲಾಸ್ ಅಲ್ಲಿ ಡಿಫರೆನ್ಸ್ ಅಥವಾ ಸಮ್ ಬರುತ್ತೆ. ರೂಲ್ ಇರೋದೇ ಹಾಗೆ. ಇಲ್ಲಿ ಇಂಟು ಕಾಣಿಸ್ತಂದ್ರೆ ಇಲ್ಲಿರೋ ಆಂಗಲ್ಸ್ ಅನ್ನ ನೀನು ಎ ಬಿಗೆ ಕಂಪೇರ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಸೈನ್ 10 ಕಾಸ್ 30. ಸೈನ್ 10 ಕಾಸ್ 30 ಅಲ್ಲಿ ಎ ಎಷ್ಟು ಅಂದಾಗ ನೀವು ಇಲ್ಲಿ ಎನ್ ಸ್ಪೆಲ್ಲಿಂಗ್ ಹೊರಟೋಗಿದೆ. ಸೈನ್ ಎ ಎಷ್ಟು ಅಂದಾಗ 10 ಹೇಳಬೇಕು, ಬಿ ಎಷ್ಟು ಅಂದಾಗ 30 ಹೇಳಬೇಕು. ಹಂಗೆ ಇಲ್ಲಿ ಇಂಟು ಇದೆ ಅಂದ್ರೆ ಈ 2 ಆಂಗಲ್ಸ್ ಅನ್ನ ಎ ಬಿ ಇಂದಾನೆ ತಗೋಬೇಕು, ನೀವು ಸಿ ಡಿ ಇಂದ ತಗೋಬಾರ್ದು. ನೆಕ್ಸ್ಟ್ ಸಿ ಡಿ ಎಲ್ಲ ಬರೋ ಹೇಳ್ಕೊಡ್ತೀನಿ. ಈ ಫಾರ್ಮುಲಾಸ್ ನೆನಪಿರಲ್ಲ, ನನ್ನ ಕೈಲಿ ಆದಷ್ಟು ತುಂಬ ಹೆಲ್ಪ್ ಮಾಡ್ತಾ ಇದ್ದೀನಿ. ನೀವು ದುರುಪಯೋಗ ಮಾಡಿಕೊಂಡ್ರೆ 8 ಫಾರ್ಮುಲಾಸ್ ಬರಲಿಲ್ಲ ಅಂದರೆ 5 ಮಾರ್ಕ್ಸ್ ಕ್ವಶನ್ ಹೊರಟೋಯ್ತು. ಮತ್ತು ಫರ್ದರ್ ಈ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್ ನಾವು ಫರ್ದರ್ ಎಲ್ಲ ಕಡೆ ಯೂಸ್ ಮಾಡ್ತಾ ಇರ್ತೀವಿ. ಆಗ್ಬೋದಾ? ಎಸ್, ವಾಟ್ ಐ ಹ್ಯಾವ್ ರಿಟನ್ ಪ್ರಾಡಕ್ಟ್ ಆಫ್ 4 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್, ದೆನ್ ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ಸಮ್ ಆರ್ ಡಿಫರೆನ್ಸ್. ಆಮೇಲೆ ಆ 4ಗೆ ಹೋಗ್ತೀನಿ. ಇವು ಈಸಿಯಾಗಿ ನೆನ್ಪಿಟ್ಕೋಬೋದು. ಎಸ್, ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ಪ್ರಾಡಕ್ಟ್ ಇದೆ ಅಂತಂದ್ರೆ ಇಲ್ಲಿ ಬರೋ ಆಂಗಲ್ಸ್ ಏನ್ ಲೆಟರ್ಸ್ ಅಂತ ತಗೋಬೇಕಂತ ಹೇಳಿದ್ರೆ ಎ ಬಿ ಮರ್ತೋಗಬಾರ್ದು. ಇಲ್ಲಿ ಪ್ರಾಡಕ್ಟ್ ಇದೆ ಅಂದ್ರೆ
ಸೈನ್ ಜೊತೆ ಕಾಸ್ ಬರ್ಬೋದು, ಕಾಸ್ ಜೊತೆ ಸೈನ್ ಬರ್ಬೋದು, ಕಾಸ್ ಜೊತೆ ಸೈನ್, ಕಾಸ್ ಜೊತೆ ಕಾಸ್, ಸೈನ್ ಜೊತೆ ಸೈನ್. ಇಲ್ಲಿ ಪ್ಲಸ್ ಇದ್ದಾಗ ಇಲ್ಲೊಂದು ರೂಲ್ ವೈಲೆಂಟ್ ಆಗುತ್ತೆ. ಇಲ್ಲಿ ಪ್ಲಸ್ ಬಂದಾಗ ಇವು ಎ ಬಿ ಇಂದ ತಗೋಬಾರ್ದು, ಸಿ ಡಿ ಇಂದ ತಗೊಳ್ತೀವಿ. ಅದೇ ನೆಕ್ಸ್ಟ್ ಬರೆಯೋದು. ಇಲ್ಲಿ ಪ್ಲಸ್ ಬಂದರೆ ಈ ಎ ಬಿಗೆ ಯೂಸ್ ಮಾಡಬಾರ್ದು, ಸಿ ಡಿನೇ ಯೂಸ್ ಮಾಡಬೇಕು. ನಂಬರ್ 2 ಪಾಯಿಂಟ್, ಇಲ್ಲಿ ಪ್ಲಸ್ ಆಗಲಿ ಮೈನಸ್ ಆಗಲಿ ಬಂದರೆ ಈ ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಸೇಮ್ ಇರಬೇಕು, ಡಿಫ್ರೆಂಟ್ ಇರಬಾರ್ದು. ವೆದರ್ ಬೋತ್ ಆರ್ ಸೈನ್, ವೆದರ್ ಬೋತ್ ಆರ್ ಕಾಸ್, ಬಟ್ ನಾಟ್ ಸೈನ್ ಅಂಡ್ ಕಾಸ್, ಕಾಸ್ ಅಂಡ್ ಸೈನ್. ತೋರಿಸ್ತೀನಲ್ಲ ಮೇಲೆ. ಇನ್ನೊಂದ್ಸಲಿ ಹೇಳಿ ಸರ್. ಇಫ್ ಇಟ್ ಇಸ್ ಅ ಪ್ರಾಡಕ್ಟ್, ವಿ ಶುಡ್ ಟ್ರೀಟ್ ದೀಸ್ ಟ್ರಯಾಂಗಲ್ಸ್ ಇನ್ ಟರ್ಮ್ಸ್ ಆಫ್ ಓನ್ಲಿ ಎ ಬಿ. We can get sin cos different trigonometric ratios in the same formula if it is into. If it is plus, we should use these triangles C and D. And these two trigonometric ratios are like trigonometric ratios. Like, andre sir, both are sin or both are cos. Both are sin, both are cos. Both are sin, both are cos. ಒಂದು ಕಾಸ್ ಒಂದು ಸೈನ್ ಇರಂಗಿಲ್ಲ, ಅವೇ ನೆಕ್ಸ್ಟ್ ಬರುತ್ತೆ. ಇದು ಟರ್ಮಿನಾಲಜಿ. ನಾನು ಏನು ಹೇಳಿದೆ, ಟರ್ಮಿನಾಲಜಿ ಅರ್ಧ ಆನ್ಸರ್ ಆಗಿ ಹೇಳ್ಕೊಡ್ತೀನಿ 50%, ಇನ್ನು ಸಬ್ಜೆಕ್ಟ್ 50% ಹೇಳ್ಕೊಡ್ತೀನಿ ಅಂತ ಹೇಳಿದೆ. ಈಗ ನಾನು ಆನ್ಸರ್ಗಳೆಲ್ಲ ಇಲ್ಲಿ ಮಾಡಕ್ಕೆ ಹೋಗ್ತಾ ಇದ್ದೀನಿ, ಬ್ಲಾಕಿಂಗ್ ಅಲ್ಲಿ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಅರ್ಥ ಆಯ್ತಾ? ಬೇಡ ಹಿಂಗೆ ಚೇಂಜ್ ಮಾಡೋದು ಬೇಡ ಸರ್ ಅಂದಾಗ ಬೇಡ. ಎಸ್ ಪ್ಲೀಸ್. ವಾಟ್ ಈಸ್ ದಿಸ್ ಕನ್ವರ್ಷನ್? ಕ್ವಶನ್ ಈಸ್ ಪ್ರಾಡಕ್ಟ್, ದೆನ್ ಯುವರ್ ಆನ್ಸರ್ ಎಕ್ಸ್ಪೆಕ್ಟೇಷನ್ ಈಸ್ ಸಮ್ ಆರ್ ಡಿಫರೆನ್ಸ್. ಎಸ್ ಪ್ಲೀಸ್. ನಾವು ಇದು ಒಂದು ಟರ್ಮ್ ಅಂತ ಲೆಕ್ಕ, ಹೌದಲ್ವಾ? ಒಂದು ಟರ್ಮನ್ನು ಎರಡು ಟರ್ಮ್ ಆಗಿ ಏನು ಮಾಡ್ತೀವಿ? ಈಗ ನನ್ನ ಹತ್ರ ಒಂದು ಚಾಕ್ ಪೀಸ್ ಇದೆ. ಹೇಗೆ ನಾನು ಎರಡು ಟರ್ಮ್ ಮಾಡೋದು? ಮುರಿದು ಹಾಕಿದ್ರೆ 2 ಪೀಸ್ ಆಗುತ್ತೆ. ಮುರಿದು ಹಾಕೋದು ಅಂದರೆ ಬೈ 2 ಮಾಡೋದು. ಇಲ್ಲಿ ಪ್ಲಸ್ ಆರ್ ಮೈನಸ್, ಪ್ಲಸ್ ಆರ್ ಮೈನಸ್, ಪ್ಲಸ್ ಆರ್ ಮೈನಸ್, ಪ್ಲಸ್, ಯಾಕಂದ್ರೆ ಪ್ರಾಡಕ್ಟು ಪ್ಲಸ್ ಆರ್ ಮೈನಸ್ 2 ಇರಲ್ಲ, ಯಾವುದೋ ಒಂದು ಇರುತ್ತೆ. ಅರ್ಥ ಆಯ್ತಾ? ಯಾವುದನ್ನು ಉಳಿಸ್ತೀನಿ, ಯಾವುದನ್ನು ವರ್ಸಾಕ್ತೀನಿ ಅನ್ನೋದು ಆಮೇಲೆ ನಿಮ್ಗೆ ಅದು ಫಾರ್ಮುಲಾ ಲಿಸ್ಟಲ್ಲಿ ಹೇಳ್ಕೊಡ್ತೀನಿ. ನಿಮ್ಮ ಹತ್ರ ಇದ್ದ 6 ಫಾರ್ಮುಲಾಸು, ಆದರೆ ಗಟ್ಟುಡೆಕ್ಕಾಗಲ್ಲ. ಪ್ಲೀಸ್ ನನ್ನ ಮಾತು ಕೇಳೋ, ಗಟ್ಟುಡೆಕ್ಕೆ ಸಾಧ್ಯವೇ ಇಲ್ಲ. ನೀವು ಒಂದು 10 ಪ್ರಾಬ್ಲಮ್ಸ್ವರೆಗೂ ಪ್ರಾಬ್ಲಮ್ ಸ್ವಂತ ಮಾಡಿ ಟ್ರೈ ಮಾಡಿದ್ರೆ ಫಾರ್ಮುಲಾಸ್ ಬಂದ್ಬಿಡುತ್ತೆ. ಯಾಕೆ ಬಂತು ಹಾಫ್ ಇನ್ನೊಂದ್ಸಲಿ ಹೇಳ. ಅವ್ರ ಕ್ವಶನ್ ಇಸ್ ಪ್ರಾಡಕ್ಟ್, ಸೊ ಅವ್ರ ಆನ್ಸರ್ ಇಸ್ ಇನ್ ಟರ್ಮ್ಸ್ ಆಫ್ ಸಮ್ ಆರ್ ಡಿಫರೆನ್ಸ್. ಈ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್ ಮೀನಿಂಗ್ ಅದು, ಪ್ರಾಡಕ್ಟ್ ಟು ಸಮ್ಮು, ಸಮ್ ಆರ್ ಡಿಫರೆನ್ಸ್ ಟು ಪ್ರಾಡಕ್ಟ್. ಈಗ ನಾವು ಪ್ರಾಡಕ್ಟಲ್ಲಿ ಇದ್ದೀವಿ, ಸಮ್ ಆರ್ ಡಿಫರೆನ್ಸ್. ಸೊ ಒಂದು ಇದೆಲ್ಲ ಸರಿ ಒಂದು ಟರ್ಮು, ಅದು 2 ಟರ್ಮ್ ಆಗಬೇಕಾದ್ರೆ ಅವಾಗಲೇ ಎಕ್ಸಾಂಪಲ್ ಹೇಳಿದೆ. ಒಂದು ಚಾಕ್ ಪೀಸ್ ತೊಗೊಂಡು ಹೆಂಗೆ 2 ಚಾಕ್ ಪೀಸ್ ಮಾಡೋದ್ರೆ ಸಿಂಪಲ್ ಮುರಿದಾಗ್ತೀಯಾ ಅಂದರೆ ಬೈ 2 ಮಾಡ್ತೀಯಾ, ಅದು ಹೊಸ ಬೈ 2. ಹೌದಾ? ಪ್ಲೀಸ್ ಲಿಸನ್ ಕೇರ್ಫುಲಿ. ಇಲ್ಲಿರ್ತಕ್ಕಂಥ ಆ್ಯಂಗಲ್ಸು ಇಲ್ಲಿ ಬರ್ತಾವೆ. ಎ ಪ್ಲಸ್ ಬಿ ಇಲ್ಲಿ ಬರುತ್ತೆ, ಎ ಮೈನಸ್ ಬಿ ಇಲ್ಲಿ ಬರುತ್ತೆ. ಇದು ಕಾಮನ್ ಪ್ರೊಸೀಜರ್. ಎ ಪ್ಲಸ್ ಬಿ ಇಲ್ಲಿರೋದೆ, ಎ ಮೈನಸ್ ಬಿ ಇಲ್ಲಿರೋದೆ. ಇಲ್ಲೊಂದು ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಫಿಲ್ ಮಾಡ್ಬೇಕು, ಅದಕ್ಕೆ ಇಷ್ಟು ಜಾಗ ಬಿಡ್ತಾ ಇರೋದು ನಾನು. ಎಸ್, ಇದು ಎ ಪ್ಲಸ್ ಬಿ, ಇದು ಎ ಮೈನಸ್ ಬಿ, ಇದು ಎ ಪ್ಲಸ್ ಬಿ, ಇದು ಎ ಮೈನಸ್ ಬಿ. ಅರ್ಥ ಆಯ್ತಾ? ಈ ಫಾರ್ಮುಲಾಸ್ ನೋಡಿ ಇವತ್ತು ತಿಂಡಿ ತಿಂದಿರಾ, ಮನೇಲಿ ಮಾಡಿರೋ ಸ್ಪೆಷಲ್ ತಿಂದಿರಾ, ಭಯ ಪಡಬೇಡಿ. ಈಸಿ ವೇಸ್ಟ್ ಫೆಲೋಸ್. ಅಯ್ಯೋ ಇದೇನಪ್ಪ ಹಿಂಗೆ ಬರ್ತಾ ಇದೆ, ಅದೇನು ಹಂಗೆ ಬರ್ತಾ ಇಲ್ಲ. ನಿಮ್ಗೆ ನೆನ್ಪಿಟ್ಕೊಳ್ಳೋ ವೇ ಹೇಳ್ಕೊಡ್ತದೆ, ನೀವು ಫಾಲೋ ಅಪ್ ಮಾಡು, ಆಮೇಲೆ ತಿನ್ನೋದು ಇರಲಿ. ಹೌದಾ? ಕಾಮನ್ ಆಗಿ ಏನು ಬರುತ್ತೋ ಅದು ಬರ್ದಾಕಿದ್ರೆ ಹಾಫ್ಗಳು ಕಾಮನ್. ಎ ಬಿ, ಎ ಪ್ಲಸ್ ಬಿ, ದಟ್ ಎ ಬಿ, ಎ ಮೈನಸ್ ಬಿ, ಎ ಪ್ಲಸ್ ಬಿ ಎಲ್ಲ ಕಡೆ ಕಾಮನ್, ಎ ಮೈನಸ್ ಬಿ ಎಲ್ಲ ಕಡೆ ಕಾಮನ್. ಸೊ ಇನ್ ಎವ್ರಿ ಫಾರ್ಮುಲಾ ವಾಟ್ ವಿ ಹ್ಯಾವ್ ಕಾಮನ್ ದಟ್ ಹ್ಯಾವ್ ರಿಟನ್. ಹೌದಾ? ಪ್ಲೀಸ್, ಇದು ಸಬ್ಜೆಕ್ಟ್. ಈಗ ಹೇಳ್ಕೊಡ್ತಿರೋದು ಗುಡ್ಡು ಗುರುತು, ಅದು ಸಬ್ಜೆಕ್ಟಲ್ಲಿ ಇಲ್ಲದೆ ಇರ್ಬೋದು. ಏನು ಹೇಳ್ಕೊಡ್ತೀರಿ ಸರ್? ಪ್ಲೀಸ್ ಎಲ್ಲರೂ ನೋಡಿ, ನಿಮ್ಮ ಫಾರ್ಮುಲಾ ಲಿಸ್ಟ್ ನೋಡ್ಕೊಂಡು ಆನ್ಸರ್ ಮಾಡಬಾರ್ದು. ಹೌದಾ? ಎಸ್ ಪ್ಲೀಸ್. ಇಲ್ಲಿ ಸೈನು ಕಾಸು, ಕಾಸು ಸೈನು ಮಿಕ್ಸಪ್ ಆಗಿರೋದ್ರಿಂದ ಯುವರ್ ಆನ್ಸರ್ ಇನ್ ಟರ್ಮ್ಸ್ ಆಫ್ ಸೈನ್. ಎಡ್ದೆ ಕ್ವಶನ್ ಈಸ್ ಮಿಕ್ಸಪ್ ವಿತ್ ಸೈನ್ ಅಂಡ್ ಕಾಸ್, ಕಾಸ್ ಅಂಡ್ ಸೈನ್. Then your answer is in terms of purely sine. ಹೌದಾ? ಇಲ್ಲಿ ಮಿಕ್ಸಪ್ ಆಗಿಲ್ಲ, ಬರೀ ಕಾಸ್ ಬರೀ ಸೈನ್. Then your answer purely cos. Please note this point in somewhere by using rough paper or a pen in some space. These are mixed up trigonometric ratios.
Your answer in terms of dash, sine trigonometric ratio. These are same trigonometric ratios, like trigonometric ratios. Your answer should be in terms of cos. ಹೌದಾ? ಅಲ್ಲಿಗೆ ಪ್ಲೀಸ್ ಇಲ್ಲಿ ನೋಡಿ, ಸೈನ್ 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 ಸೈನ್. ಅರ್ಥ ಆಯ್ತಾ? ಎಸ್. ಇಲ್ಲಿ ನೋಡ್ರಿ, ಪ್ರಾಡಕ್ಟ್ ಮೊದಲಿಂದನಿದೆ, ಅದೇನು ತಲೆ ಕೆಡಿಸ್ಕೊಬಿಡಿ. ಇಲ್ಲೂ ಲೈಕ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಇದೆ, ಇಲ್ಲೂ ಲೈಕ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಇದೆ. ಹಾಗಾಗಿ ದಿಸ್ ಇಸ್ ಕಾಸ್, ದಿಸ್ ಇಸ್ ಕಾಸ್, ದಿಸ್ ಇಸ್ ಕಾಸ್. ಹೌದಾ? ಪ್ಲೀಸ್ ಈ ಪ್ಲಸ್ ಆರ್ ಮೈನಸ್ ಎರಡೂ ಇರಲ್ಲ, ಒರೆಸ್ತಾ ಇದ್ದೀನಿ ನೋಡ್ರಿ. ಡಿಕ್ಷನರಿ ಪ್ರಕಾರ ಅಂದರೆ ಟ್ರಿಗ್ನಾಮೆಟ್ರಿ ಡಿಕ್ಷನರಿ ಪ್ರಕಾರ, ಆಲ್ಫಾಬೆಟ್ಸ್ ಡಿಕ್ಷನರಿ ಅಲ್ಲ. ವಿಚ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಫಸ್ಟ್? ಸೈನ್, ಆಫ್ಟರ್ ದಟ್ ಕಾಸ್, ಆಫ್ಟರ್ ದಟ್ ಟ್ಯಾನ್, ಆಫ್ಟರ್ ದಟ್ ಕೊಸ್ಕೆಂಟ್, ಆ ಥರ. ಇಫ್ ಯುವರ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಆರ್ ಇನ್ ಆರ್ಡರ್, ಯುವರ್ ಆನ್ಸರ್ ಕ್ಯಾರೀಸ್ ಪಾಸಿಟಿವ್ ಸೈನ್. If your trigonometric ratios are in order, your sign will be carry positive. These trigonometric ratios not in order. ಕಾಸ್ ಆದ್ಮೇಲೆ ಸೈನ್ ಬರ್ತಾರೆ ಅಂದ್ರೆ ಎಲ್ಲಾದರೂ ಕಾಸ್ ಆದ್ಮೇಲೆ ಸೈನ್ ಕಲ್ತಿದ್ವೇನ್ರಿ ನಾವು ಟ್ರಿಗ್ನೋಮೆಟ್ರಿಲಿ? ಇಲ್ಲ. ಅದಕ್ಕೆ ಆರ್ಡ್ರಲ್ಲಿ ಇಲ್ಲ. ಆರ್ಡ್ರಲ್ಲಿ ಇಲ್ಲ ಅಂದರೆ ಪ್ಲಸ್ ಹೊರಟೋಗಿ ಮೈನಸ್ ಬರುತ್ತೆ, ಆರ್ಡ್ರಲ್ಲಿದ್ದರೆ ಪ್ಲಸ್ ಬರುತ್ತೆ. ಇಲ್ಲಿ ಕ್ವಶನ್ನು ಕಾಸಲ್ಲಿದೆ, ಆನ್ಸರು ಕಾಸಲ್ಲಿದೆ. ದಟ್ ಈಸ್ ದ ಟ್ರಿಕ್ ಟು ರೈಟ್ ಪ್ಲಸ್ ಸೈನ್. ಕ್ವಶನ್ ಕಾಸಲ್ಲಿದೆ, ಆನ್ಸರು ಕಾಸಲ್ಲಿದೆ, ಸೊ ಪ್ಲಸ್ ಸೈನ್. ಕ್ವಶನ್ ನೋಡಿದ್ರೆ ಸೈನ್, ಆನ್ಸರ್ ನೋಡಿದ್ರೆ ಕಾಸ್, ಸೊ ಅನ್ಲೈಕ್ ಟರ್ಮ್ಸ್ ಬಂದಿದ್ದಕ್ಕೆ ಮೈನಸ್. ಮುಗ್ದೋಯ್ತಾ ಸರ್? ಲಾಸ್ಟ್ ಒಂದು ಪಾಯಿಂಟ್ ಇದೆ, ಹೇಳ್ತಾ ಇದ್ದೇನೆ, ಕ್ಲೈಮ್ಯಾಕ್ಸಲ್ಲಿದ್ದೇವೆ. ಸರಿಯಾಗಿ ಮೈಂಡ್ಗೆ ಹೀಟ್ ಕೊಟ್ಟು, ಪ್ರೆಷರ್ ಕೊಟ್ಟು ಅರ್ಥ ಮಾಡ್ಕೋ. ಈ ಒಂದಕ್ಕೆ ಮಾತ್ರ ಆಚೆ ಕಡೆ ಎಕ್ಸ್ಟ್ರಾ ಮೈನಸ್ ಬರುತ್ತೆ, ಈ ಒಂದಕ್ಕೆ ಮಾತ್ರ ಇನ್ಯಾವುದಕ್ಕೂ ಬರಲ್ಲ. ದಿಸ್ ಇಸ್ ದ ವೇ ಹೌ ಟು ರಿಮೆಂಬರ್ ದೀಸ್ ಫಾರ್ಮುಲಾಸ್. ದೇರ್ ಇಸ್ ನೋ ಸಚ್ ಎ ಸಿಂಪಲ್ ಟ್ರಿಕ್ಸ್ ಟು ದೀಸ್ 4. ಅದಕ್ಕೆ ನಾನು ಫಸ್ಟ್ ಈ 4 ಮಾಡಿದೆ. ಹೌದಾ? ಈಗ ನಿಮ್ಮ ನೋಟ್ಸಲ್ಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೆ, ಇವೇ ಆಗಿರ್ತವೆ. ಇನ್ನೊಂದ್ಸಲಿ ಪ್ರಾಕ್ಟೀಸ್ ಮಾಡಿ ನೀವು. ಹೆಂಗೆ ಸರ್? ಇವು ಬರೆದಾಕೋದು, ಹಾಫ್ಗಳೆಲ್ಲ ಕಾಮನ್, ಪ್ಲಸ್ ಆರ್ ಮೈನಸ್ಗಳೆಲ್ಲ ಕಾಮನ್, ಎ ಪ್ಲಸ್ ಬಿ ಎಲ್ಲ ಕಾಮನ್, ಎ ಮೈನಸ್ ಬಿ ಎಲ್ಲ ಕಾಮನ್. ಲೀವ್ ಎ ಸ್ಪೇಸ್ ಫಾರ್ ಟ್ರಿಗ್ನೋಮೆಟ್ರಿಕ್ ಸ್ಪೆಲ್ಲಿಂಗ್. ಇಫ್ ಕ್ವಶನ್ ಇಸ್ ಮಿಕ್ಸ್ ಅಪ್, ಫಿಲ್ ಸೈನ್ ಸೈನ್ ಸೈನ್. ಇಫ್ ಕ್ವಶನ್ ಇಸ್ ಲೈಕ್ ಟರ್ಮ್ಸ್, ಫಿಲ್ ಕಾಸ್ ಕಾಸ್ ಕಾಸ್. ದೇ ಆರ್ ಇನ್ ಆಲ್ಫಾಬೆಟ್ ಆರ್ಡರ್, ಸೊ ಮೈನಸ್ ರಿಮೂವ್ ಮಾಡಿ ಪ್ಲಸ್ ಇಟ್ಕೋ. ದೇ ನಾಟ್ ಇನ್ ಆರ್ಡರ್, ಸಾರಿ ಆಲ್ಫಾಬೆಟ್ ಆರ್ಡರ್ ಅಲ್ಲ, ಟ್ರಿಗ್ನೋಮೆಟ್ರಿ ಆರ್ಡರ್. These are not in trigonometry order, so minus. Question is cos, answer is cos. Like terms, so plus. Question is sin, answer is cos. Unlike, so minus. So outside ಒಂದು ಮೈನಸ್. ಹೆಂಗ್ ಮನ್ಸಾರಿ? ಪ್ರೂಫ್ ಇತ್ತು, ತೆಗೆದಾಕಿದ್ದಾರೆ? ತೆಗೆದಾಕಿಲ್ಲ, ಮಾಡಕ್ಕೆ ಕೇಳ್ತಾರೆ. ಬಟ್ ಎಕ್ಸಾಮ್ ಕೊಡ್ತಿಲ್ಲ, ಪ್ರೂಫ್ಗಳೆಲ್ಲ ಪ್ರಾಬ್ಲಮ್ ಕೇಳ್ತಾರೆ ಇದ್ರ ಮೇಲೆ. ದಿಸ್ ಇಸ್ ದ ವೇ ಹೌ ಟು ರಿಮೆಂಬರ್ ದಿಸ್ ಫಾರ್ಮುಲಾಸ್. ಅರ್ಥ ಆಯ್ತಾ? ಇದ್ರ ಜೊತೆ ಈಗ ನಿಮ್ಮ ನೋಟ್ಸಲ್ಲಿ ಕಂಪೇರ್ ಮಾಡ್ಕೊಳ್ಳೋ ಅವೇ ಆಗಿರ್ತವೆ. ಎಸ್ ಪ್ಲೀಸ್, ಐ ಹ್ಯಾವ್ ರಿಟನ್ ಫಸ್ಟ್ 4 ಫಾರ್ಮುಲಾ ಆಲ್ಸೋ. Listen carefully, everybody. If we have plus or minus instead of into, we should use CD, CD, CD like that. If we have into symbol, we use AB, 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 AB like that. If we have plus or minus symbol, we should use CD, CD, CD like that. Point number 2. If we have into, we can combination of sin and cos, or sin, sin, or cos, cos like that. If you have plus or minus, there is a restriction. Both the trigonometric ratio should be like. There is no possibility for unlike here. ಅಂದ್ರೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀರಾ ಸರ್? There is no formula for sin c minus cos d. Why sir? This is minus. If it is plus or minus, these two trigonometric ratios should be like trigonometric ratios. ಅಂದ್ರೆ both are cos or both are sin like that. There is no formula for sin c minus sin cos d. ಇಲ್ಲಿ ಪ್ಲಸ್ ಆರ್ ಮೈನಸ್ ಬಂದರೆ ಈ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಸೇಮ್ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ದೆನ್ ಓನ್ಲಿ ವಿ ಫಾರ್ಮ್ ಎ ಫಾರ್ಮುಲಾ. ಹೌದಾ? ಎಸ್. ಹಿಯರ್ ಆಲ್ಸೋ ದೇರ್ ಆರ್ ಕಾಮನ್ ಸ್ಟೆಪ್ಸ್. ಇಲ್ಲಿ ಇಂಟು ಇತ್ತು ಅಂದರೆ ಇದೆಲ್ಲ ಸೇರಿ ಒಂದು ಪೀಸ್, ಚಾಕ್ ಪೀಸ್ ಅಂತ ಇಟ್ಕೊಂಡೆ. ಚಾಕ್ ಪೀಸನ್ನು ಮುರಿದಾಕ್ತಾ ಇದ್ದೀವಿ, 2 ಪೀಸ್ ಆಗುತ್ತೆ, ಸೊ ಬೈ 2. ಈಗ
2 ಪೀಸನ್ನ ಜೋಡಿಸ್ತಾ ಇದ್ದೀವಿ. ಜೋಡಿಸೋದು ಅಂದರೆ 2 ಟೈಮ್ಸ್. ಹೌದಾ? ಇಲ್ಲಿ ಒಂದೇ ಪೀಸ್ ಕೊಟ್ಟ, ಇದನ್ನ ಸಮ್ ಆಫ್ 2 ಪೀಸಸ್ ಮಾಡು ಅಂದ. ಅಂದರೆ ಚಾಕ್ ಪೀಸನ್ನು ಮುರಿದೆ, 2 ಪೀಸ್ ಬಂತು, ಬೈ 2 ಮಾಡಿದೆ ಚಾಕ್ ಪೀಸನ್ನು. ಈಗ ಅದೇ 2 ಪೀಸಸ್ ಜಾಯಿನ್ ಮಾಡ್ತಾ ಇದ್ವಿ, ಗೆಟ್ 2 2 2 2. ವಾಟ್ ಈಸ್ ದ ಆಪರೇಟರ್ ಇನ್ ಅವರ್ ಕ್ವಶನ್? ಪ್ಲಸ್ ಆರ್ ಮೈನಸ್. ಇಟ್ ಶುಡ್ ಬಿ ಪ್ರಾಡಕ್ಟ್ ಬಿಕಾಸ್ ಟ್ರಾನ್ಸ್ಫಾರ್ಮೇಶನ್ ಮೀನಿಂಗ್ ಈಸ್ ಪ್ರಾಡಕ್ಟ್ ಟು ಸಮ್. ಸೊ ದಿಸ್ ಇಸ್ ಪ್ರಾಡಕ್ಟ್, ದಿಸ್ ಇಸ್ ಸಮ್ ಆರ್ ಡಿಫರೆನ್ಸ್. This is sum or difference. We should get product. That is the meaning of transformation. So very important role will play these 8 formulas in further mathematics. ಹೌದಾ? ಪ್ಲೀಸ್ ಇಲ್ಲಿ ಎ ಬಿ ಕಾಣಿಸಿದಾಗ ಎ ಪ್ಲಸ್ ಬಿ ಕಾಮನ್, ಎ ಮೈನಸ್ ಬಿ ಕಾಮನ್. ಇಸ್ ಇಟ್? ಹಾಗೇನೆ ಇಲ್ಲಿ ಸಿ ಪ್ಲಸ್ ಡಿ ಬೈ 2 ಕಾಮನ್, ಸಿ ಮೈನಸ್ ಡಿ ಬೈ 2 ಕಾಮನ್. ಇಲ್ಲೊಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಬರೆಯಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಷ್ಟೇ ಸಿ ಪ್ಲಸ್ ಡಿ ಬೈ 2 ಕಾಮನ್, ಸಿ ಮೈನಸ್ ಡಿ ಬೈ 2 ಕಾಮನ್. ಇಲ್ಲಷ್ಟೇ ಸಿ ಪ್ಲಸ್ ಡಿ ಬೈ 2 ಕಾಮನ್, ಇಲ್ಲಿ ಸಿ ಮೈನಸ್ ಡಿ ಬೈ 2 ಕಾಮನ್, ಸಿ ಪ್ಲಸ್ ಡಿ ಬೈ 2 ಕಾಮನ್, ಸಿ ಮೈನಸ್ ಡಿ ಬೈ 2 ಕಾಮನ್. ಇಲ್ಲಿ ಎ ಪ್ಲಸ್ ಬಿ ಹೆಂಗ್ ಕಾಮನ್ ಆಗಿ ಬರದೆ, ಎ ಮೈನಸ್ ಬಿ ಹೆಂಗ್ ಕಾಮನ್ ಆಗಿ ಬರದೆ. ಅಲ್ಲಿ ಸಿ ಈ ಸಿ ಡಿ ಇಲ್ಲಿರೋವೆ, ಮತ್ತೆ ಎಲ್ಲಿಂದ ತರಬಾರ್ದು. ಅರ್ಥ ಆಯ್ತಾ? ಇಫ್ ವಿ ಹ್ಯಾವ್ ಹಾಫ್ ಔಟ್ಸೈಡ್ ದೆನ್ ವಿ ವೋಂಟ್ ಗೆಟ್ ಹಾಫ್ ಇನ್ಸೈಡ್. ದರ್ ಇಸ್ ಎ ಲಾಜಿಕ್. ಆಚೆ ಕಡೆ ಬೈಟು ಇದ್ರೆ ಒಳಗಡೆ ಬೈಟು ಬರಲ್ವಂತೆ ನೋಡಿ. ಆಚೆ ಕಡೆ ಬೈಟು ಇಲ್ಲ ಅಂದ್ರೆ ಒಳಗಡೆ ಬೈಟು ಬರುತ್ತಂತೆ. ಬಲು ಚೆನ್ನಾಗಿದೆ ಟಾಪಿಕ್. ಆಚೆ ಕಡೆ ಹಾಫ್ ಬಂದ್ರೆ ಇಲ್ಲಿ ಹಾಫ್ ಬರಲ್ವಂತೆ. ಆಚೆ ಕಡೆ ಹಾಫ್ ಬರ್ದಿದ್ರೆ ಇಲ್ಲಿ ಹಾಫ್ ಬರುತ್ತಂತೆಲ್ಲದಕ್ಕೂ. ಹೌದಾ? ಡೋಂಟ್ ಯೂಸ್ ಬ್ರಾಕೆಟ್ ಬಿಕಾಸ್ ದಿಸ್ ಇಸ್ ಒನ್ ಟರ್ಮ್, ಬಿಕಾಸ್ ಪ್ರಾಡಕ್ಟ್, ಬಿಕಾಸ್ ಅವರ್ ಕ್ವಶನ್ ಇಸ್ ಪ್ಲಸ್ ಆರ್ ಮೈನಸ್. ವಿ ಯೂಸ್ ಟು ರೈಟ್ ಪ್ರಾಡಕ್ಟ್, ಸಮ್ ಆರ್ ಡಿಫರೆನ್ಸ್. Yes? Super filling. Please follow me. Yes. Cos sum plus cos sum. Cos sum plus cos sum. ಅಂದರೆ ಸಮ್ ಆಫ್ 2 ಕಾಸ್ ಅಂತ ಇಟ್ಕೋ. ಕಾಸ್ ಸಮ್ ಪ್ಲಸ್ ಕಾಸ್ ಸಮ್ ಬೇಡ. ಸಮ್ ಆಫ್ 2 ಕಾಸ್ ಟರ್ಮ್ಸ್ ಎಲ್ಲಿದೆ ಇಲ್ಲ ಆನ್ಸರ್ ಅಲ್ಲಿ. ಗೋ ಥ್ರೂ ಆನ್ಸರ್ ಫಾರ್ ದಿಸ್ ಕ್ವಶನ್. ಆನ್ಸರ್ ಈಸ್ ಫಾಲೋಡ್ ಬೈ ದಿಸ್ ಕ್ವಶನ್. ಈಗ ಇದಕ್ಕೆ ಆನ್ಸರ್ ಇಲ್ಲಿ ಕ್ವಶನ್ ಅಲ್ಲಿ ಇರುತ್ತೆ. ಹೌದಾ? ಇಲ್ಲಿ ನೋಡಿ, ಕಾಸ್ ಸಿ ಪ್ಲಸ್ ಕಾಸ್ ಡಿ ಯಾವ ಕಾಂಬಿನೇಷನ್ ಅಲ್ಲಿದೆ ನೋಡಿ, ಈ ಕಾಂಬಿನೇಷನ್ ಅಲ್ಲಿದೆ. ಹೌದಾ? ಈಗ ಇದು ಕ್ವಶನ್ ಆಯ್ತು ನೋಡಿ, ಇಲ್ಲಿ ಪ್ಲಸ್ ಇಲ್ಲಿ ಪ್ಲಸ್, ಇದು ಕ್ವಶನ್ ಆಯ್ತು. ಇವಾಗ ಉಳಿದಿದ್ದ ಆನ್ಸರ್ ಆಗ್ಬೇಕಂದ್ರೆ ಈ ಹಾಫ್ ಆ ಕಡೆ ಕಳಿಸಿದ್ರೆ ಕ್ರಾಸ್ ಮಲ್ಟಿಪ್ಲ್ ಆಗುತ್ತಾ, ಅಟು ಇಲ್ಲಿಗೆ ಬಂತು. ಹೌದಾ? ಕಾಸ್ ಪ್ಲಸ್ ಕಾಸ್, ಅಲ್ಲಿ ಕ್ವಶನ್ ಕಾಸ್ ಇಂಟು ಕಾಸ್, ದಟ್ಸ್ ವಾಟ್ ಕಾಸ್. ಏನೋ ಸರ್ ಅರ್ಥ ಆಗಲಿಲ್ಲ. Cos plus cos having which formula? 7th formula. In that answer is cos plus cos. That is our question. In this formula what is the question? Cos into cos. ಆ ಪ್ರಾಡಕ್ಟ್ ಇಲ್ಲಿಗೆ ಬರುತ್ತೆ, cos into cos. ಇಲ್ಲಿ ಇಂಟು ಬರ್ತಾ ಇದೆ. ಇದೆ ಸರ್ ಲಾಜಿಕ್. ಖಂಡಿತವಾಗ್ಲು. ಹಾಗಾದ್ರೆ ಮಿಕ್ಕಿದ್ದು ಕೂಡ ಅರ್ಥ ಆಗುತ್ತೆ ಅಂತ ನಂಬುತ್ತೇನೆ. cos c minus cos d, ಅದು cos c minus cos d. ಬಟ್ ಡಿ ಇಲ್ಲ ಬಿಡಿ, ಈ 2 ಈ ಕಡೆ ಹೋಗುತ್ತೆ. ಸೊ ಅಲ್ಲಿಗೆ ಇದೇನಾಗುತ್ತೆ? ಮೈನಸ್ ಸೈನ್ ಆಫ್ ಸಿ ಪ್ಲಸ್ ಡಿ ಬೈ 2 ಇಂಟು ಸೈನ್ ಆಫ್ ಸಿ ಮೈನಸ್ ಡಿ ಬೈ 2. ಇದನ್ನು ನೋಡಬಾರ್ದೆ. ಈ ಮೈನಸ್ ಇಲ್ಲಿಗೆ ಬಂದಿದೆ, ಈ ಮೈನಸ್ ಇಲ್ಲಿದೆ, ಕಾಣಿಸ್ತಾ ಇರಬೇಕು ನಿಮಗೆ. ಎಸ್, ಹಾಗೆ ಕಂಟಿನ್ಯೂ ಮಾಡೋಣ. ಎಂಡಿಂಗ್ ಸ್ಟೇಜಲ್ಲಿ ಇದ್ದೀವಿ. ಸೈನ್ ಸಿ ಪ್ಲಸ್ ಸೈನ್ ಡಿ, ಇಲ್ಲೆಲ್ಲಪ್ಪ ಸೈನ್ ಪ್ಲಸ್ ಸೈನ್ ಇದೆ, ಫಸ್ಟ್ ಒನ್ ಅಲ್ಲಿದೆ. ಈ 2 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದೀವಿ, ಇಲ್ಲಿಗೆ ಬರುತ್ತೆ. ಈ 2 ಇಲ್ಲಿಗೆ ಬರುತ್ತೆ, ಅದಕ್ಕೆ 2 ಇಂದ ಸ್ಟಾರ್ಟ್ ಆಯ್ತು. ಹೌದಾ? ನೋಡಿ, ಸೈನ್ ಪ್ಲಸ್ ಸೈನ್ ಕಾಂಬಿನೇಷನ್, ಇಲ್ಲೇ ಸೈನ್ ಪ್ಲಸ್ ಸೈನ್ ಕಾಂಬಿನೇಷನ್. ಇದು ಕ್ವಶನ್ ಪ್ರಾಡಕ್ಟ್ ಆಫ್ ಸೈನ್ ಅಂಡ್ ಕಾಸ್, ನಥಿಂಗ್ ಬಟ್ ಸೈನ್ ಆಫ್ ಸಿ ಪ್ಲಸ್ ಡಿ ಬೈ 2 ಕಾಸ್ ಆಫ್ ಸಿ ಮೈನಸ್ ಡಿ ಬೈ 2. ಹೌದಾ? ಸೈನ್ ಸಿ ಮೈನಸ್ ಸೈನ್ ಡಿ, ಇಲ್ಲೆಲ್ಲಪ್ಪ ಸೈನ್ ಮೈನಸ್ ಸೈನ್ ಇದೆ, ಈ ಆಪ್ಷನ್ ಅಲ್ಲಿದೆ. ಸೈನ್ ಮೈನಸ್ ಸೈನ್, ಸೈನ್ ಮೈನಸ್ ಸೈನ್ ಈ ಆಪ್ಷನ್ ಅಲ್ಲಿದೆ. ಹೌದಾ? ಈ 2 ಇಲ್ಲಿಗೆ ಹೋಯ್ತು, ಅದು ಇಲ್ಲಿ ಬರ್ದೇನೆ. ಅಲ್ಲಿಗೆ ಇಲ್ಲೇನು ಉಳಿದಿದೆ? ಕಾಸ್ ಸೈನ್, ಕಾಸ್ ಆಫ್ ಸಿ ಪ್ಲಸ್ ಡಿ ಬೈ 2 ಸೈನ್ ಆಫ್ ಸಿ ಮೈನಸ್ ಡಿ ಬೈ 2. ದಿಸ್ ಈಸ್ ಹೌ ಟು ರಿಮೆಂಬರ್ ಯುವರ್ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲೆ. ಇದು ನಾಳೆ ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪರ್ಫೆಕ್ಟ್ ಆಗಿ ನೋಡಿ, 2 ಮೈನಸ್ಗಳು ಎಕ್ಸ್ಟ್ರಾ ನೆನ್ಪಿಟ್ಕೋಬೇಕು.
ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ಫಾರ್ಮುಲಾಸ್ ಆಲ್ಮೋಸ್ಟ್ ಅಲ್ಲ 90% ನಿಮಗೆ ಬಂದ್ಬಿಟ್ಟದಂದ್ರೆ ನಾನು ಮತ್ತೆ ಕ್ಲಾಸ್ ಮಾಡೋಕ್ಕೆ ಈಸಿ ಇರುತ್ತೆ ನನಗೆ. ಅರ್ಥ ಆಗ್ತಿದೆಯಾ? ಎಸ್, ಕ್ಲಾಸ್ ಕ್ಲೋಸ್ ಮಾಡ್ತಾ ಇದ್ದೀವಿ. 5 ಮಾರ್ಕ್ಸ್ ಪ್ರಾಬ್ಲಮ್ ಇರುತ್ತೆ, ಎಲ್ಲರೂ ಅಟೆಂಡ್ ಆಗಬೇಕು. ಎಲ್ಲರೂ ನೀವು 150+ ಈಗ ನಾನು ಗ್ರೂಪ್ಗೆ ಹಾಕಿದರೆ ನೀವು ವ್ಯೂಸೇ 124 125 ನಿಂತು ಹೋಗ್ತಾ ಇದ್ದೀನಿ. ಬೇರೆಯವ್ರು ಏನು ಮಾಡ್ತಾರೆ ಗೊತ್ತಾಗ್ತಿಲ್ಲ. ಸೊ ಮತ್ತೆ ಕ್ಲಾಸಲ್ಲಿ ಇವೆಲ್ಲ ಹೇಳ್ಸ್ಕೋಬೇಕು ಅಂತ ತೀರ್ಮಾನ ಮಾಡಬಾರ್ದು. ಸರ್ಕಾರ ಏನು ತೀರ್ಮಾನ ತಗೊಳ್ಳೋದು ಗೊತ್ತಿಲ್ಲ. ಈ ಆನ್ಲೈನ್ ಕ್ಲಾಸಸ್ ಮಾಡಿರ್ತಕ್ಕಂಥದ್ದನ್ನೇ ಹೇಳ್ಕೊಟ್ಟಪ್ಪ ಎಕ್ಸಾಮ್ ಮಾಡಿ ಅಂದಾಗ ಈ ಆನ್ಲೈನ್ ಕ್ಲಾಸ್ ಕೇಳಿದಿರೋ ಬೇವರ್ಸ್ಗಳೆಲ್ಲ ಗುಗ್ಗುಗಳು ಹಾಕ್ತಾರೆ. ಆಗೋದಷ್ಟೇ.